ಭರತ್ ರಾಜ್ ಶೆಟ್ಟಿ ಪಜಿರ್ಗುತ್ತು ಈ ಭಾಗದ ನಮ್ಮೆಲ್ಲರ ನೆಚ್ಚಿನ ನಾಯಕರುಗಳು ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿದ್ದಾರೆ. ಮಾಜಿ ಮೂಡದ ಅಧ್ಯಕ್ಷರಾದಂತಹ ಇಬ್ರಾಹಿಂ ಕೋಡಿಜಾಲ್ ರವರ ಉಪಸ್ಥಿತಿಯನ್ನು ಗೌರವಿಸುತ್ತೇವೆ. ಇದೀಗ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹಲೋ 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 ಬಂಧುಗಳೇ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನಿತ ಯುಟಿ ಖಾದರ್ ಅವರು ಈ ವೇದಿಕೆ ಬರ್ತಿದ್ದಾರೆ. ಅವರನ್ನ ತಮ್ಮೆಲ್ಲರ ಜೋರಾದ ಕೈಚಾಪಳೆ ಮೂಲಕ ವೇದಿಕೆ ಬರಮಾಡಿಕೊಳ್ಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ತೊಕ್ಕೊಟ್ಟಿನ ಚೆಂಬುಗುಡ್ಡೆ ತನಕ, ಅದೇ ರೀತಿ ಹಸಿಗೋಲಿಂದ ನಡುಪದವು ತನಕ ಚತುರ್ಥ ಪಥ ರಸ್ತೆಯ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರು ಈ ವೇದಿಕೆಗೆ ಆಗಮಿಸುತ್ತಾರೆ. ಶ್ರೀಮತಿ ಶಶಿಕಲಾ ಚೆಂಬುಗುಡ್ಡೆ ಅಧ್ಯಕ್ಷರು ನಗರಸಭೆ ಉಳ್ಳಾಲ, ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸಿದ್ದೇವೆ. ವಿಶೇಷವಾಗಿ ವೇದಿಕೆಯ ಮುಂಭಾಗದಲ್ಲಿ ಹಲವಾರು ನಮ್ಮ ನಾಯಕರು ಇದ್ದಾರೆ. ಅವರ ಹೆಸರನ್ನು ಇಲ್ಲಿ ಹೇಳಲಿಕ್ಕಾಗುವುದಿಲ್ಲ, ಯಾಕಂದ್ರೆ ಸಮಯ ಕಡಿಮೆ ಇದೆ. ಅದರಿಂದ ದಯವಿಟ್ಟು ರಸ್ತೆಯಿಂದ ಈ ಕಡೆ ಬನ್ನಿ, ದಯವಿಟ್ಟು ಈ ಕಡೆ ಬನ್ನಿ, ಮುಂಭಾಗಕ್ಕೆ ಬರಬೇಕು. ಬಂಧುಗಳೇ, ವೇದಿಕೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಚೀಫ್ ಇಂಜಿನಿಯರ್ ಆದಂತಹ ಅಮರನಾಥ್ ಜೈನ್ ಅವರನ್ನ ವೇದಿಕೆ ಬರಮಾಡಿಕೊಂಡಿದ್ದಾರೆ. ಅದೇ ರೀತಿ ಕಾಂಟ್ರಾಕ್ಟರ್ ಆದಂತಹ KM ರಫೀಕ್ ರವರನ್ನು ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸಪ್ನಾ ಹರೀಶ್ ಅವರನ್ನ ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಸ್ವಲ್ಪ ಬದಿಯಲ್ಲಿ ನಿಂತು ಸಹಕಾರವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಬಾಸಿಲ್ ಸೋದರರು ಈ ಭಾಗದ ಕೌನ್ಸಿಲರ್ ವೇದಿಕೆ ಬರಬೇಕು. ಬಂಧುಗಳೇ, 25 ಕೋಟಿ ವೆಚ್ಚದಲ್ಲಿ ಈ ಒಂದು ರಸ್ತೆಯ ನಿರ್ಮಾಣದ ಕಾಮಗಾರಿಯ ಈ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮ ಬಂಧುಗಳೇ, ವಿಶೇಷವಾಗಿ ಎಲ್ಲ ಬಂಧುಗಳಿಗೆ ಮೊದಲಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ, ಬಂಧುಗಳೇ, ಕೆಂಗಲ್ ಹನುಮಂತರಾಯರು ಕಟ್ಟಿದಂತಹ 68 ವರ್ಷದ ಇತಿಹಾಸವಿರುವ ಭವ್ಯವಾದ ಸಾಂಪ್ರದಾಯಿಕ ಶೈಲಿಯ ಮರದ ಕೆತ್ತನೆಯ ಅಲಂಕಾರ ಮಾಡಿ ಅವಶ್ಯಕ ಗೋಡೆಗಳಿಗೆ ರಾಜ್ಯ ಸರ್ಕಾರದ ಲಾಂಛನ ಗಂಡಬೇರುಂಡದ ಆಕೃತಿಯ ಗಡಿಯಾರವನ್ನು ಅಳವಡಿಸಿ ಇಡೀ ವಿಶ್ವಕ್ಕೆ ಒಂದು ಪರಿಚಯಿಸಿದಂಥ ವ್ಯಕ್ತಿ ಇದ್ರೆ ಅದು ನಮ್ಮ ಸಭಾಧ್ಯಕ್ಷರಾದ ಸನ್ಮಾನಿತ ಯುಟಿ ಖಾದರ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ಬೋದು, ಆದರೆ ನಮ್ಮ ಕರ್ನಾಟಕದ ಆಡಳಿತ ಯಂತ್ರದಲ್ಲಿ ತನ್ನ ಚಾಕಚಕ್ಯತೆಯನ್ನು ತೋರಿಸಿ ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಕೀರ್ತಿ ನಮ್ಮ ಉಳ್ಳಾಲಕ್ಕೆ ಸಲ್ಲುತ್ತದೆ ಅನ್ನೋದಕ್ಕೆ ನಮಗೆ ತುಂಬಾ ಗೌರವವಾಗ್ತಿದೆ. ಬಂಧುಗಳೇ, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ಸನ್ಮಾನ್ಯಶ್ರೀಯುತ ಯುಟಿ ಖಾದರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸಿದ್ದೇವೆ.
ವೇದಿಕೆಯಲ್ಲಿರುವ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸನ್ಮಾನ್ಯ ಸದಾಶಿವ ಉಳ್ಳಾಲ್ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಿದ್ದೇವೆ. ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಮಮತಾ ಗಟ್ಟಿ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಿದ್ದೇವೆ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಈ ಹಿರಿಯರು ಆದಂತಹ ಕೋಡಿಜಾಲಿ ಇಬ್ರಾಹಿಂ ಅವರಿಗೆ ಹಿರಿಯ ನಾಯಕರು ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಮೇಶ್ ಶೆಟ್ಟಿ ಬೋಲ್ಯಾರ್ ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಿದ್ದೇವೆ. ಉಳ್ಳಾಲ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಶಶಿಕಲಾ ಚೆಂಬುಗುಡ್ಡಿ ಇವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಶ್ರೀಮತಿ ಸಪ್ನಾ ಹರೀಶ್ ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರು ಇವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇವೆ. ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ನಾಯಕ ನನ್ನ ಆತ್ಮೀಯ ಮಿತ್ರರಾದಂಥ ಮೊಹಮ್ಮದ್ ತೊಹರ್ ಅವರನ್ನು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಿದ್ದೇವೆ. ಈ ಭಾಗದ ಜನಪ್ರಿಯ ಕೌನ್ಸಿಲರ್ ಆದಂತಹ ಬಾಜಿಲ್ ಡಿಸೋಜರ್ ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಿದ್ದೇವೆ. ಅದೇ ರೀತಿ ನಮ್ಮ ಲೋಕೋಪಯೋಗಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ಜೈನಲ್ಲ ಅಮರ್ನಾಥ್ ಜೈನ್ ರವರು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ವೇದಿಕೆ ಮುಂಭಾಗದಲ್ಲಿ ಎಲ್ಲ ನಾಯಕರು ಉಪಸ್ಥಿತರಿದ್ದಾರೆ. ನಮ್ಮ ಯುಟಿ ಖಾದರ್ ಸಾಹೇಬರು ನಿಮ್ಮ ಹೆಸರನ್ನು ಹೇಳಿಕ್ಕಿದ್ದಾರೆ. ಯಾಕಂದ್ರೆ ನಾನು ಹೇಳುವುದಕ್ಕಿಂತ ಅವರು ಹೇಳಿದ್ರೆ ತುಂಬಾ ಉತ್ತಮ ಅಂತ ಹೇಳುತ್ತಾ ಎಲ್ಲ ಬಂದಿರುವಂತಹ ಬಂಧುಗಳಿಗೆ ವಿಶೇಷವಾಗಿ ನಾನು ಈ ಭಾಗದ ಅಂಗಡಿ ಮಾಲೀಕರಿಗೆ ವಿಶೇಷವಾದ ಸ್ವಾಗತ ಮತ್ತು ಅವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಯಾಕಂದ್ರೆ ಇಷ್ಟೊಂದು ಅವಕಾಶಕ್ಕಾಗಿ ನಿಮಗೆ ಸ್ವಾಗತವನ್ನು ಕೊಡ್ತಿದ್ದೇವೆ. ಅದೇ ರೀತಿ ಬಂಧುಗಳೇ, ಈ ಕಾಮಗಾರಿಯ ಮೊದಲಾಗಿ ನಮ್ಮ ಜನಪ್ರಿಯ ಶಾಸಕರು ಸಭಾಧ್ಯಕ್ಷರು ಈ ಒಂದು ಭಾಗಕ್ಕೆ ಅನುದಾನದ ಒಂದು ವಿಶೇಷ ಕೊಡುಗೆಯನ್ನು ತಮ್ಮ ಮುಂದೆ ನೀಡಲು ನಾನು ಇಚ್ಛೆ ಪಡ್ತಿದ್ದೇನೆ. 25 ಕೋಟಿ ಅನುದಾನದಲ್ಲಿ ತೊಕ್ಕೊಟ್ಟು ಚೆಂಬುಗುಡ್ಡೆ ಹಸೇಗೋಲಿ ನಡುಪದವುಗೆ ಈ ಒಂದು ಕಾಮಗಾರಿ ಅನುದಾನ, ಆಡಮ್ ಕುದುರಿನಿಂದ ಬರುವಂತ 300 ಅರೆಕಳ, ಅದೇ ರೀತಿ ಬೋಲಿಯಾರ್ ಸಜಿಪಾ ನಡುಪಡು ಈ ಒಂದು ನದಿ ಬದಿ ರಸ್ತೆಗೆ ಅಭಿವೃದ್ಧಿಗೆ ಕಾರ್ಯಕ್ರಮದ ಈ ಒಂದು ಚಾಲನೆ, 7 ಕೋಟಿ ಅನುದಾನದಲ್ಲಿ ಜಿಲ್ಲಾ ಆರ್ಟಿಒ ಪರವಾನಗಿ ಕೇಂದ್ರ ಕಂಬಳ ಪದವಿನಲ್ಲಿ 4 ಎಕರೆ ಸ್ಥಳದಲ್ಲಿ 2 ಎಕರೆ ಜಾಗದಲ್ಲಿ ಕಂಬಳ ಪದವು ಅಗ್ನಿಶಾಮಕ ಠಾಣೆ, ಉಳ್ಳಾಲ ತಾಲೂಕು ಆಸ್ಪತ್ರೆ ಡಯಾಲಿಸಿಸ್ ಕೇಂದ್ರ, 33 ಕೋಟಿ ವಿಶೇಷ ಅನುದಾನದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಮಾರ್ಗ ಅಭಿವೃದ್ಧಿ, 1.25 ಕೋಟಿ ವೆಚ್ಚದಲ್ಲಿ ಉಳ್ಳಾಲ ನಗರಸಭೆಯ ಬಳಿ ಸುಸಜ್ಜಿತವಾದಂತಹ ಗ್ರಂಥಾಲಯದ ಕಟ್ಟಡ, 25 ಲಕ್ಷ ಅನುದಾನದಲ್ಲಿ ವಿಕಲಚೇತನರಿಗೆ ಅಂಗಡಿ ಕಟ್ಟಡ, 75 ಲಕ್ಷ ಅನುದಾನದಲ್ಲಿ ತಾಲೂಕು ಆಸ್ಪತ್ರೆ ಬಳಿ ಫಿಸಿಯೋಥೆರಪಿಯ ಕಟ್ಟಡ, 1.25 ಕೋಟಿ ಅನುದಾನದಲ್ಲಿ ಉಳ್ಳಾಲ ಪೌರ ಕಾರ್ಮಿಕರಿಗೆ ವಸತಿ ಗೃಹ, ಸೋಮೇಶ್ವರ ಪುರಸಭೆ ಕಟ್ಟಡ, ಉಳ್ಳಾಲ ನಗರೋತ್ಥಾನದಲ್ಲಿ 30 ಕೋಟಿ ಅನುದಾನ, ಉಳ್ಳಾಲ ನಗರಸಭೆಗೆ ನಲ್ಲಿ ನೀರಿನ ಪೈಪ್ ಬದಲಾಯಿಸಲು 60 ಕೋಟಿ ಅನುದಾನ, ಸಜಿಪದಿಂದ ಕಂಬಳ ಪದ ತನಕ ನೀರು ಶುದ್ಧೀಕರಣಗೊಂಡು ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್ಗಳಿಗೆ 24 ಗಂಟೆ ನೀರಿನ ಸೌಲಭ್ಯದ ವ್ಯವಸ್ಥೆ, ಉಳ್ಳಾಲ ನಗರಸಭೆಗೆ 24 ಗಂಟೆ ನೀರಿನ ವ್ಯವಸ್ಥೆ, ಸೋಮೇಶ್ವರ ಪುರಸಭೆ ಅದೇ ರೀತಿ ಕೋಟೆಗಾರ್ ಪಟ್ಟಣ ಪಂಚಾಯತ್ಗಳಿಗೆ ನೀರಿನ ವ್ಯವಸ್ಥೆ, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಶಾಲೆಗಳಿಗೆ ವಿಶೇಷವಾದಂತಹ ಅನುದಾನವನ್ನು ಕೊಟ್ಟಿದೆ. ಅದೇ ರೀತಿ ದೇವಸ್ಥಾನ ಭಜನಾ ಮಂದಿರಗಳಿಗೆ ಕೂಡ ವಿಶೇಷವಾದಂತಹ ಅನುದಾನವನ್ನು ನೀಡಿದಂತ ಯುಟಿ ಖಾದರ್ ಅವರಿಗೆ ತಮ್ಮೆಲ್ಲರ ಆಶೀರ್ವಾದದ ಅವರಿಗೆ ಜೋರಾದ ಕೈ ಚಪ್ಪಳೆ ಮೂಲಕ ಅವರನ್ನ ಅಭಿನಂದಿಸಬೇಕಾಗಿ ವಿನಂತಿಯನ್ನ ಮಾಡುತ್ತಾ ಈ ಒಂದು ಕಾರ್ಯಕ್ರಮದ ಶಂಕುಸ್ಥಾಪನೆಯ ಜೈ ಯುಟಿ ಖಾದರ್ ಅವರು ತಮ್ಮನ್ನು ಉದ್ದೇಶಿಸಿ ಈಗ ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ತೊಕ್ಕೋಡ್ ಜಂಕ್ಷನ್ನಿಂದ ಕುತ್ತಾರಾಗಿ ದೇರ್ಲೆಕಟ್ಟೆಯಾಗಿ ಮೇಲ್ಕರ್ನ ರಾಷ್ಟ್ರ ಹೆದ್ದಾರಿಗೆ ಸಂಪರ್ಕಿಸುವಂಥ ರಸ್ತೆ ಹಾಗೂ ಕೇರಳಕ್ಕೆ ಸಂಪರ್ಕಿಸುವಂಥ ಈ ಒಂದು ಪ್ರಮುಖ ರಸ್ತೆಯ ಅಭಿವೃದ್ಧಿಯ 3ನೇ ಹಂತದ ಕಾಮಗಾರಿಗೆ ನಾವೆಲ್ಲ ಚಾಲನೆ ಕೊಡ್ತಾ ಇದ್ದೇವೆ. ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಂತಹ ನಗರಸಭೆಯ ಅಧ್ಯಕ್ಷ ಅಂತ ಶಶಿಕಲಾ ಅವರೇ, ಉಪಾಧ್ಯಕ್ಷ ಸಪ್ನಾರವರೇ,
ಹಿರಿಯರಾಗಿರುವಂಥ ಇಬ್ರಾಹಿಂ ಕೋಡ್ಜಾಲಕನವರೇ, ಅದೇ ಹಿರಿಯರಾಗಿರುವಂಥ ನಮ್ಮ ಮೂಡದ ಅಧ್ಯಕ್ಷರಾಗಿರುವಂಥ ಸದಾಶಿವ್ ಉಲ್ಲಾಲ್ ಅವರೇ, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಮತಾ DS ಗಟ್ಟೀರವರೇ, ಬ್ಲಾಕಿನ ಅಧ್ಯಕ್ಷರು ಮಾಜಿ ಬೊಲ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ರಮೇಶ್ ಶೆಟ್ಟಿರವರೇ, ನಮ್ಮ ಹಾಜಿರವರೇ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೈನ್ ಅವರೇ, ಬಾಸಿಲ್ ಡಿಸೋಜರ್ ಅವರೇ, ನಮ್ಮ ರೋಹಿತ್ ಅವರೇ, ಮುಂದಿರುವಂಥ ಅರ್ಷದ್ ಮುದ್ಯರ್ ಅವರೇ, ಯೂಸುಫ್ ಅವರೇ, ಬಾವರ್ ಅವರೇ, ಸತ್ತಾರ್ ಅವರೇ, ಪಜೀರ್ ಅವರೇ, ಪೂರ ಪನೋಡ ಪೂರ ಪೂತ ವೃದ್ಧಾಗ ಬಾಪಣ್ಣ ಬನ್ಲೆ ದುಮ್ಮಣ್ಣ ಪನೋಡ ಎಲ್ಲ ನಮ್ಮ ನಗರಸಭೆ ಎಲ್ಲ ನಮ್ಮ ಕೌನ್ಸಿಲರ್ಗಳೇ, ಮಾಜಿ ಕೌನ್ಸಿಲರ್ಗಳೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳೇ, ಮಾಜಿ ಅಧ್ಯಕ್ಷರುಗಳೇ, ಸದಸ್ಯರೇ, ಮಾಜಿ ಸದಸ್ಯರೇ, ಈ ಒಂದು ಊರ ಹಿರಿಯಗಣ್ಯ ವ್ಯಕ್ತಿಗಳೇ ಮತ್ತು ಸ್ಥಳೀಯ ಸಂಸ್ಥೆ ಎಲ್ಲ ನಮ್ಮ ಯುವಕ ಸನ್ಮಿತ್ರರೇ, ಎಲ್ಲ ಕಟ್ಟಡ ಮಾಲೀಕರ ಮತ್ತು ಸಂಘ ಸಂಸ್ಥೆ ಎಲ್ಲ ನಮ್ಮ ಅಧ್ಯಕ್ಷರ ಪದಾಧಿಕಾರಿಗಳೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಅವತ್ತು ನಾನು ಆಗಿ ನನ್ನ ಪರವಾಗಿ ಬಂದಂತಹ ಎಲ್ಲ ನನ್ನ ಸನ್ಮಿತ್ರನ ಒಂದು ಮಾತನ್ನು ಹೇಳಿದ್ದೇವೆ. ಯಾವೆಲ್ಲ ಅಭಿವೃದ್ಧಿ ಕೆಲಸದ ನಾವು ನಮ್ಮ ಕ್ಷೇತ್ರದಲ್ಲಿ ಮಾಡ್ತೇವ, ಖಂಡಿತವಾಗಿಯೂ ಅವಕಾಶ ಸಿಕ್ಕಿದ್ರೆ ಆ ಒಂದು ಕೆಲಸ ನಾನು ಮಾಡಿ ಕೊಡ್ತೇನೆ ಅಂತ ಹೇಳಿ ನಾನು ಮತ್ತು ನನ್ನ ಸನ್ಮಿತ್ರರು ಯಾರು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವ ಆ ಮಾತನ್ನು ಹೇಳಿದ್ದೇವೆ. ಅದು ನಾನು ಪುನರುಚ್ಚರಿಸ್ತೇನೆ. ಯಾವುದೆಲ್ಲ ಕೆಲಸ ನಾನು ಹೇಳಿದ್ದೇನೆ ಎಲ್ಲವನ್ನು ಕೂಡ 100ಕ್ಕೆ 100 ಖಂಡಿತವಾಗಿ ನಾನು ಮಾಡಿ ಕೊಡ್ತೇ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇವತ್ತು ಬಹುಶಃ ಈ ಒಂದು ನಮ್ಮ ರಸ್ತೆಗೆ ಸಂಬಂಧಪಟ್ಟಾಗೆ ಇದು ಬಹಳ ದೊಡ್ಡದ ಮಾತು ಕನಸು ಹಿಂದಿನಿಂದಲೂ ಕೂಡ ಹಂತವಾಗಿ ಬಹುಶಃ ನಾನು ವಿಶೇಷ ನಮ್ಮದೇ ಆದ ಅನುದಾನದಿಂದ, ಯಾವುದೇ ಕೇಂದ್ರ ಸರ್ಕಾರದ ಅನುದಾನ ಇಲ್ಲದೆ, ರಾಜ್ಯದ ವಿಶೇಷ ಅನುದಾನ ಇಲ್ಲದೆ, ಶಾಸಕರಿಗೆ ಕೊಡುವಂಥ ಅನುದಾನದಲ್ಲೇ ಅದನ್ನು ಒಂದೇ ರಸ್ತೆಗೆ ಹಂತವಾಗಿ ಮೀಸಲಿಟ್ಟುಕೊಂಡು ಕೆಲಸದ ವಿಶೇಷ ಕೇಂದ್ರದ ಸಂದರ್ಭದಲ್ಲಿ ಏನು ಇವತ್ತು ತೊಕ್ಕೋಡು ಜಂಕ್ಷನ್ನಿಂದ ಬೊಬ್ಬಕಟ್ಟು ತನಕ ಮತ್ತು ನಮ್ಮ ಅಸೆಗೋಲಿಯಿಂದ ಅದಕ್ಕೆ ಮುಂದುವರಿಸುವಂಥ ಈ ಒಂದು ಕಾಮಗಾರಿಗೆ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ನಾನು ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ, ಅದು ಎಲ್ಲಿಯೂ ಕೂಡ ನಾನು ಈ ರೀತಿ ಕಾರ್ಯಕ್ರಮ ಮಾಡಿದ್ದು ಬಹಳಷ್ಟು ಕಡಿಮೆ. ಇಲ್ಲಿ ನಾನು ಯಾಕೆ ಮಾತಾಡ್ತೇನೆ ಅಂತ ಹೇಳಿದರೆ, ಅದು ನಮಗೆ ಇಲ್ಲಿ ಪ್ರಚಾರ ಸಿಗ್ಬೇಕಂತ ಅಲ್ಲ, ಈ ಊರೆಲ್ಲ ಅಂಗಡಿಯವರಿಗೆ ಮತ್ತು ರಿಕ್ಷಾ ಮಾಲಕರಿಗೆ, ಚಾಲಕರಿಗೆ ಏನು ಅಭಿವೃದ್ಧಿ ಕೆಲಸ ಅಂತ ಇವತ್ತು ಗೊತ್ತಾಗಬೇಕು, ನಿಮಗೆ ಮಾಹಿತಿ ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಮಾಡುವಂಥದ್ದು. ಯಾಕಂತ ಹೇಳಿದರೆ ಈ ರಸ್ತೆಗೆ ನಾನು ಪ್ರತಿನಿಧಿಯಾಗಿ ಅನುದಾನ ಬಿಡುಗಡೆ ಮಾಡ್ತೇನೆ. ಅದು ನನ್ನ ರಸ್ತೆ ಅಲ್ಲ, ಇದು ನಿಮ್ಮ ರಸ್ತೆ, ನಿಮ್ಮ ಆಸ್ತಿ ಸಂಪತ್ತು. ಭವಿಷ್ಯದಲ್ಲಿ ನಿಮಗೆ ಇದು ಬೇಕಾಗಿಲ್ಲದೆ ನಮಗೇನು ಬೇಕು, ನಾವು ಅಧಿಕಾರದಲ್ಲಿ ಇರ್ಬೋದು, ಅಧಿಕಾರದಲ್ಲಿ ಇಲ್ಲದೆ ಇರ್ಬೋದು, ಯಾರು ಎಷ್ಟು ಸಂಬಂಧ ಯಾರಿಗೆ ಕೂಡ ಇವತ್ತು ಗೊತ್ತಿಲ್ಲ. ಅದೇ ರಸ್ತೆ ಮತ್ತು ನೀವು ಶಾಶ್ವತವಾಗಿ ಇಲ್ಲಿ ನೆಲೆ ನಿಲ್ಲುವಂಥ ಕೆಲಸ ಆಗ್ತದೆ. ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅದರ ಮೊಮ್ಮಕ್ಕಳಿಗೆ ಎಲ್ಲರೂ ಕೂಡ ನೆಲೆ ನಿಲ್ಲುವಂಥ ವಿಚಾರ ಆಗ್ತದೆ. ಅದಕ್ಕೆ ಪೂರಕವಾಗುವಂಥ ನಾವು ಕೆಲಸವನ್ನು ನಾವು ಇವತ್ತು ಮಾಡಿಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನಿಮ್ಮೆಲ್ಲ ಈ ಕಡೆ ಶಾಪ್ದಾರರಿಗೂ, ಇಲ್ಲಿಯ ಶಾಪಿನ ಮಾಲಕರಿಗೂ, ಇಲ್ಲಿ ಹಿಂದಿನವರಿಗೆಲ್ಲ ಹೇಳೋದಿಷ್ಟೇ, ದಯವಿಟ್ಟು ನಿಮಗೆ ಇಷ್ಟು ವರ್ಷ ನಾವು ಯಾರು ಕೂಡ ತೊಂದರೆಯನ್ನು ಮಾಡಲಿಲ್ಲ. ನೀವು ಎಷ್ಟೇ ಶೀಟ್ ಹಾಕಿ, ನೀವು ಎಷ್ಟೇ ಮುಂದೆ ಬನ್ನಿ, ಅದಕ್ಕೆಲ್ಲ ಅವಕಾಶ ಮಾಡಿ ಕೊಡಲಾಗಿದೆ. ಈಗ ಅಭಿವೃದ್ಧಿ ಆಗುವಾಗ ನೀವೆಲ್ಲರೂ ಕೂಡ ನಮಗೆ ಸಹಕಾರ ಕೊಡಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೆಲ್ಲ ಮುಂದೆ ಕಾಂಪ್ರಮೈಸ್ ಇವತ್ತು ಇರುವುದಿಲ್ಲ. ಯಾಕಂತ ಹೇಳಿದರೆ ಒಟ್ಟಾರೆ ಈ ರಸ್ತೆ ನೋಡಿ, ನಿಮ್ಗೆ ಗೊತ್ತಿ, ಮಂಗಳೂರಿಗಿಂತ ನೆಕ್ಸ್ಟ್ ಇವತ್ತು ತೊಕ್ಕೋಟೆ ಇವತ್ತು ದೊಡ್ಡ ಅಭಿವೃದ್ಧಿಯ ಕೇಂದ್ರವಾಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ಬೇಕಾಗುವಂಥ ಕೆಲಸ ಕಾಮಗಾರಿಗಳು ಮಾಡಿಕೊಡೋ ಜವಾಬ್ದಾರಿ ನನ್ನ ಇವತ್ತು ಜವಾಬ್ದಾರಿ ಆಗಿದೆ. ನಾನೊಂದು ಕೆಲಸವನ್ನು ಮಾಡುವಾಗ ಅದು ನನ್ನ ಓಟಿಗಾಗಿ 5 ವರ್ಷಕ್ಕೆ ನಾನು ಸೀಮಿತವಾಗಿ ನನ್ನ ಯಾವುದೇ ಕೆಲಸ ನಾನು ಮಾಡೋದಿಲ್ಲ. ನನ್ನ ಇವತ್ತು ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಅದು ಮುಂದಿನ ಜನಾಂಗಕ್ಕೆ ಮತ್ತು ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡೋದು ನನ್ನ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ತೊಕ್ಕೋಡು ಜಂಕ್ಷನ್ ನಮಗೆ ನಿಮಗೆ ಮಾತ್ರ ಅಲ್ಲ, ಈ ತೊಕ್ಕೋಡು ಜಂಕ್ಷನ್ ಇನ್ನು ಕೋಟ್ಯಾಂತರ ಹುಟ್ಟಿ ಬರುವಂಥ ಮಕ್ಕಳಿದ್ದಾರೆ, ಅವರು ದೊಡ್ಡವರಾಗುವಾಗ ಬೇಕಾಗುವಂಥ ಮೂಲಭೂತ ಸೌಕರ್ಯ ಕೊಡುವ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಈ ಒಂದು ರಸ್ತೆ ಈಗ ಇಂದು ಬಾಲ ಗೊತ್ತಿ ನಿಮಗೆ 10-12 ವರ್ಷಗಳ ಹಿಂದೆ ಕಿರಿದಾದ ರಸ್ತೆ ಇತ್ತು. ನಾನು ಇದಕ್ಕೆ ವಿಶೇಷವಾಗಿ ಅನುದಾನ 10-12 ಕೋಟಿ ಬಿಡುಗಡೆ ಮಾಡಿ ಹಂತವಾಗಿ ತಗೊಂಡು ಹೋಗಿ ಎಲ್ಲ ಸ್ವಲ್ಪ ಅಗಲಗೊಳಿಸಿದೆವು. ಇದೀಗ ತೊಕ್ಕೋಡು ಇಲ್ಲಿಂದ ಹಿಡಿದು ನಮ್ಮ ಬಸ್ ಸರ್ಕಲ್ ಟರ್ನ್ ಆಗೋ ML ಆಫೀಸ್ ಕಚೇರಿ ತನಕ ಇದು 6 ಲೈನ್ ಚತುಷ್ಪಥ ರಸ್ತೆ ಅಲ್ಲ, ಇದು 6 ಲೈನ್ ರಸ್ತೆ ಆಗುವಂಥ ರಸ್ತೆ ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
6 ಲೈನ್ ರಸ್ತೆ ಯಾಕಂತ ಹೇಳಿದ್ರೆ ಯಾರು ನೇರವಾಗಿ ಹೋಗ್ತಾರೆ ಅವರು ಸೀದಾ ಹೋಗ್ತಾರೆ, ಯಾರು ಶಾಪಿಂಗ್ ಬರ್ತಾರೆ, ಯಾರು ಇವತ್ತು ಇದಕ್ಕೆ ಬರ್ತಾರೆ ಅವ್ರಿಗೆಲ್ಲರಿಗೂ ಸಪ್ರೇಟ್ ಆದ ರಸ್ತೆ ಮತ್ತು ಪಾರ್ಕಿಂಗ್ ಮಾಡಿ ಅವರಿಗೆ ಸಪ್ರೇಟ್ ಆದ ನಿಮ್ಮ ಅಂಗಡಿ ಅವರಿಗೆ ಸಪ್ರೇಟ್ ಆದ ಒಂದು ರಸ್ತೆ ಮಾಡಿ ಯಾವುದೇ ಅಡಚಣೆ ಇಲ್ಲದೆ ಹೋಗಿ ಬರುವಂಥ ವ್ಯವಸ್ಥೆಗೆ ಸೀಮಿತವಾಗಿ ಅದಕ್ಕೆ ಮಾದರಿಯಾಗಿ ಇದಕ್ಕೆ ನಾವು ರಸ್ತೆಯನ್ನು ಇವತ್ತು ನಾವು ಡಿಸೈನ್ ಇವತ್ತು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಎಲ್ಲ ನಿಮ್ಮ ಎರಡು ಬದಿಯ ಶಾಪ್ದಾರರು ಇದೆಲ್ಲ ತಮ್ಮ ಸಹಕಾರ ಕೊಡುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಬೇಕು. ಆದಷ್ಟು ಬೇಗನೆ ಈ ಕೆಲಸದ ಕಾಮಗಾರಿಗೆ ಪೂರ್ತಿಗೊಳಿಸುವ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ ಒಂದು ಕೆಲಸ ಸಂದರ್ಭದಲ್ಲಿ ನಮ್ಮ ರಿಕ್ಷಾ ಚಾಲಕರಿಗೆ ಮತ್ತು ಮಾಲಕರಿಗೆ ಬಹಳ ಟೆನ್ಷನ್ ಇರ್ಬೋದು. ಬಹುಶಃ ನಮಗೆ ನಮ್ಮ ಶಿಫ್ಟ್ ನಮ್ಮ ಎಲ್ಲಿಗೆ ಹೋಗ್ತೇವೆ ಅಂತೇಳಿ ನೀವೇನು ಹೆದರಬೇಡಿ. ನಮಗೆ ಎಷ್ಟು ಮಹತ್ವ ಮತ್ತು ನೀವು ಅಂಗಡಿಯವ್ರಿಗೆ ಎಷ್ಟು ಮಹತ್ವ, ನಮ್ಮ ಜನಸಾಮಾನ್ಯ ಎಷ್ಟು ಮಹತ್ವ ಇದೆಯಾ ಅಷ್ಟೇ ಮಹತ್ವವನ್ನು ಕೂಡ ನಾವು ರಿಕ್ಷಾ ಚಾಲಕರಿಗೆ ಮತ್ತು ಮಾಲಕರಿಗೂ ಕೂಡ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದುಡಿಯೋ ವರ್ಗಕ್ಕೆ ಮೊದಲ ಆದ್ಯತೆ ಕೊಡೋ ಜವಾಬ್ದಾರಿ ಅದಕ್ಕೆ ನಿಮಗೆ. ಇದರ ಜೊತೆಯಲ್ಲಿ ಈ ಪ್ಲಾನಿಂಗ್ ಮಾಡೋಗಲೇ ನಾವು ಹೇಳಿದ್ದೇವೆ, ಅಲ್ಲಿ ಬಹುಶಃ ಜನಸಾಮಾನ್ಯರಿಗೆ ನಿಲ್ಲಕ್ಕೆ ಬೇಕಾಗುವಂಥ ಎಲ್ಲ ಬಸ್ ಸ್ಟ್ಯಾಂಡ್ ಮತ್ತು ಫುಟ್ಪಾತ್ ಮತ್ತು ಪೆಡೆಸ್ಟ್ರಿಯನ್ಸ್ ರಿಕ್ಷಾ ಚಾಲಕರಿಗೆ ಮಾಲಕರಿಗೆ ಬೇಕಾಗುವಂಥ ವ್ಯವಸ್ಥೆಗಳು ಇದನ್ನೆಲ್ಲ ಕೂಡ ಒಂದು ಮಾದರಿಯಾಗಿ ಒಂದು ಮಾಡೆಲ್ ಆಗಿ ನಾವು ನಿರ್ಮಾಣ ಮಾಡಿ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ಮುಂದಿನ 3-4 ವರ್ಷದಲ್ಲಿ ಬಹುಶಃ ಇವತ್ತು ಯಾವುದೆಲ್ಲ ಕೆಲಸ ಕಾಮ ಯಾಕೆಂತ ಹೇಳಿದರೆ ಬಹಳಷ್ಟು ಈಗಾಗಲೇ ನಾವು ಬಹಳಷ್ಟು ವಿಚಾರ ಹೇಳಿದರೆ ಈಗಾಗಲೇ ಬಹುಶಃ ತಾಲೂಕಾಗಿ ನಾವು ಇವತ್ತು ಪರಿವರ್ತನೆ ಮಾಡಿ ಹಂತವಾಗಿ ಎಲ್ಲ ಕಚೇರಿಗಳು ಇವತ್ತು ಬಂದು ನಿಲ್ಲುವಂಥ ಅವಕಾಶ ಇವತ್ತು ಇಲ್ಲಿ ಆಗ್ತದೆ. ಭಾಳಷ್ಟು ಫೈರ್ ಸರ್ವಿಸ್ ಇಲ್ಲ. ಫೈರ್ ಸರ್ವಿಸ್ ಇಂತಲ್ಲಿ ನಮ್ಮ ಮಿತ್ರರಿಗೆಲ್ಲ ಭಾಳ ಬೇಸರ ಇತ್ತು. ನನ್ನ ಚುನಾವಣೆ ಬಂದಾಗ ಬೇರೆ ಕೆಲಸ ಇರಲಿಲ್ಲ, ಒಂದೇ ಟಿವಿಯಲ್ಲಿ ಫೈರ್ ಸರ್ವಿಸ್ ಇಲ್ಲ. ನನ್ನ ಮಿತ್ರರಿಗೆಲ್ಲ ಯಾವಾಗಲೂ ಒಂದು ಸ್ಟೇಟ್ಮೆಂಟ್ ಕೊಡೋದು, ಒಂದು ಫೈರ್ ಸರ್ವಿಸ್ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಇನ್ನು ಅವರಿಗೆ ಬೇಸರ ಆಗೋದು ಬೇಡ ಅಂತೇಳಿ ಒಂದು ಫೈರ್ ಸ್ಟೇಷನ್ ಕೂಡ ಸ್ಯಾಂಕ್ಷನ್ ಮಾಡಿ ಅವರ ಬೇಸರನ ದೂರ ಮಾಡಿದ್ದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಹೊಂಡ ಬಿದ್ದ ತಕ್ಷಣ ನೆನಪಾಗೋದು ನನ್ನನ್ನು ಮಾತ್ರ. ನಾನು ಅವರ ಆಭಾರಿಯಾಗಿದ್ದೆ, ನನ್ನನ್ನು ಆಗಾಗ ಅವ್ರು ನೆನಪು ಮಾಡ್ತಾರೆ. ಅದಕ್ಕೆ ನಾನು ವಿಶೇಷವಾದ ಅಭಿನಂದನೆ ನಾನು ಸಲ್ಲಿಸ್ತೇನೆ. ಇನ್ನಿವರಿಗೆ ರಿಯಾಕ್ಷನ್ ಬಹುಶಃ ಈ ಬೇಸರ ಬೇಡ, ನನ್ನನ್ನಾಗ ನೆನಪಿಸಿಕೊಂಡು ಬಹುಶಃ ಇವರು ಹೊಂಡ ಬಿದ್ದಾಗ ಟೆನ್ಷನ್ ಮಾಡದೇವೆ ಅಂತೇಳಿ ಹೊಂಡರಹಿತವಾದ ರಸ್ತೆಯನ್ನು ಉಳ್ಳಾಲ ಕ್ಷೇತ್ರದಲ್ಲೇ ನಾನು ನಿರ್ಮಾಣ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಮೆಚ್ಚುವಂಥ ಅವಕಾಶ ನಾನು ಇವತ್ತು ಮಾಡುವಂಥದ್ದು. ಮೊನ್ನೆ ಬಹುಶಃ ಮಾತಾಡೋಕೆ ಯಾರು ಬಹುಶಃ ಹೇಳಿದರು, ಬಹುಶಃ ವಿದೇಶದಲ್ಲಿ ಸುತ್ತ ಇದ್ದಾರೆ, ನಾವು ಬಹುಶಃ ಪ್ರಧಾನಮಂತ್ರಿಗಿಂತಲೂ 2ನೇ ಸ್ಥಾನದಲ್ಲಿದ್ದ ಮಾತನ್ನು ಬಳಿ ಹೇಳಿದ್ದಾರೆ. ಅವರಿಗೆ ಮತ್ತೆ ನನ್ನ ವಿಶೇಷವಾದ ಅಭಿನಂದನೆ ಯಾವಾಗಲೂ ಕೂಡ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಬಹಳ ಹೆಮ್ಮೆ ಆಗ್ತದೆ. ಬಹುಶಃ ಇವತ್ತು ನನ್ನ ಕ್ಷೇತ್ರ ಜನಸಾಮಾನ್ಯರು, ಕಾರ್ಯಕರ್ತರು, ಮತದಾರರು, ಹಿರಿಯರಿಗೆ ನನಗೆ ಆಶೀರ್ವಾದ ಮಾಡಿ ಈ ರಾಜ್ಯದ ಶಾಸಕನಾಗಿ ಮಾತ್ರ ಅಲ್ಲ, ನಾನು 4 ಇಲಾಖೆ ಮಂತ್ರಿಯಾಗಿ ಮಾತ್ರ ಅಲ್ಲ, ಪ್ರತಿಪಕ್ಷದ ಉಪನಾಯಕನಾಗಿ ಮಾತ್ರ ಅಲ್ಲ, ಈಗ ನನ್ನನ್ನು ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ಅವಕಾಶ ಮಾಡಿ ಇವತ್ತು ಕೊಟ್ಟಿದ್ದಾರೆ. ವಿಧಾನಸಭೆ ಸಭಾಧ್ಯಕ್ಷರಲ್ಲಿ ಕೂತ್ಕೊಂಡ ಸಂದರ್ಭದಲ್ಲಿ ನಮ್ಮ ರಾಜ್ಯ ಮತ್ತು ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ, ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ಮನ್ನಣೆ ಸಿಕ್ಕಿ ಹೋಗುವಂಥ ಅವಕಾಶ ಆಗಿದೆ. ಬರೀ ನಾನು ವಿಧಾನಸಭೆಯಲ್ಲಿ ಡೆಲ್ಲಿಯಲ್ಲಿ ಬಹುಶಃ ಇವತ್ತು ವಿದೇಶದಲ್ಲಿ ಕೂಡ ಮಾತನಾಡುವಂಥ ಅವಕಾಶ ಆಗಿದೆ. ಆದ ನಾನು ಎಲ್ಲರಿಗೂ ಕೂಡ ಹೇಳುವುದಿಷ್ಟೇ, ಯಾರೆಲ್ಲ ಈ ಬಗ್ಗೆ ಮಾತಾಡ್ದವ್ರಿಗೆ ನಾನು ಹೇಳುವುದಿಷ್ಟೇ, ನಾನು ನನ್ನ ವಿಧಾನಸಭೆಯ ಸಭಾಧ್ಯಕ್ಷರ ಕುರ್ಚಿಯಲ್ಲಿ ಕೂತ್ಕೊಳ್ಳುವಂಥ ಮಾತು ಅಥವಾ ನಾವು ಡೆಲ್ಲಿ ಮತ್ತು ಇನ್ನಿತರ ರಾಜ್ಯಗಳಿಗೆ ಹೋಗಿ ಕೊಡುವಂಥ ಭಾಷಣ ಅಥವಾ ನಾನು ವಿದೇಶದ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಎಷ್ಟೇ ದೊಡ್ಡ ಪ್ರಧಾನಮಂತ್ರಿ ಮತ್ತು ಅಲ್ಲಿಯ ಮುಖ್ಯಮಂತ್ರಿ ಜೊತೆ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಮಾತಾಡೋ ಮಾತು ಅದು ಯುಟಿ ಖಾದರ್ ಮಾತಾಡೋ ಮಾತಲ್ಲ, ಉಳ್ಳಾಳದ ಜನತೆ ಮಾತಾಡುವ ಮಾತಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉಳ್ಳಾಳ ಜನತೆ ಬರೋ ಅವರ ಧ್ವನಿಯಾಗಿ ನಾನು ಬಹುಶಃ ಮಾತಾಡಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದರೆ ನಿಮಗೆ ಬೇಸರ ಯಾಕೆ? 2ನೇ ಸ್ಥಾನದಲ್ಲಿದೆ, 1ನೇ ಸ್ಥಾನ ಇನ್ನೂ ಕೂಡ ಬೇರೆಯವರು ಇದ್ದಾರೆ ಅಂತೇಳಿ ಏನು ಕೂಡ ಗಡಿಬಿಡಿ ಮಾಡಬೇಡಿ. ಮುಂದಿನ 1-2 ವರ್ಷದಲ್ಲಿ ನಂಬರ್ 1 ಸ್ಥಾನಕ್ಕೆ, ಇಡೀ ವಿಶ್ವದಲ್ಲಿ ನಂಬರ್ 1 ಸ್ಥಾನಕ್ಕೆ ಮುಟ್ಟುವಂಥ ಅವಕಾಶ ಮಾಡಿ ಇವತ್ತು ಕೊಡ್ತೇನೆ. ಅದಕ್ಕಾಗಿ ನಾಳೆ ರಾತ್ರಿ ನಾನು ಮತ್ತೆ ಇಟಲಿಗೆ ಹೋಗ್ಲಿಕ್ಕೆ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಮೆಲ್ಲ ಆಶೀರ್ವಾದ ಇರಲಿ ಹೇಳಲಿಕ್ಕೆ ನಾನು ಇಚ್ಛೆ. ಆದ ಕಾರಣ ನಮ್ಮ ಕ್ಷೇತ್ರಕ್ಕೆ ಯಾವುದೆಲ್ಲ ಇವತ್ತು ರಸ್ತೆ ಇದೆ, ಎಲ್ಲ ರಸ್ತೆಗಳು ಕೂಡ ಸುಮಾರು ಗ್ರಾಮೀಣ ಮತ್ತು ನಗರ ಮಟ್ಟದ ರಸ್ತೆಗೆ ಸಾಧಾರಣವಾಗಿ ಎಲ್ಲ ಲೆಕ್ಕಾಚಾರ ಮಾಡುವಾಗ ಸುಮಾರು 80-100 ಕೋಟಿ ರೂಪಾಯಿಯ ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಕೂಡ 1 ಕೋಟಿ ರೂಪಾಯಿಯ ವಿಶೇಷವಾದ ಗ್ರಾಮೀಣ ಮಟ್ಟ ರಸ್ತೆಗೆ ನಾನು ಬಹುಶಃ ಕೆಲಸ ನಾವು ಪ್ರಾರಂಭ ಮಾಡ್ತೇವೆ. ನಗರ ಮಟ್ಟಕ್ಕೆ ಸುಮಾರು 25 + 10 + 2 32 ಕೋಟಿ ರೂಪಾಯಿ ಕೆಲಸವನ್ನು ಬಹುಶಃ ಉಳ್ಳಾಲ ನಗರದಲ್ಲಿ ನಾವು ಇವತ್ತು ಪ್ರಾರಂಭ ಮಾಡಲಿಕ್ಕೆ ಇದ್ದೇವೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಯಾವುದೇ ಒಂದು ಕೊರತೆ ಇಲ್ಲದೆ
ಹಂತವಾಗಿ ಎಲ್ಲ ಕೆಲಸ ನಿಮ್ಮೆಲ್ಲ ಸಹಕಾರ ಕೊಡೋ ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಫೈರ್ ಸ್ಟೇಷನ್ಗೆ ಈಗಾಗಲೇ ಸ್ಯಾಂಕ್ಷನ್ ಆಗಿ ದುಡ್ಡು ಸ್ಯಾಂಕ್ಷನ್ ಆಗಿ ಅತಿ ಶೀಘ್ರತೆ ಪ್ರಾರಂಭಿಸಲಾಗುವುದು. 24 ಗಂಟೆ ಕುಡಿಯೋ ನೀರು ಯೋಜನೆಗೆ ಸಂಬಂಧಪಟ್ಟಾಗೆ ಬಹುಶಃ ಇವತ್ತು ಅದಕ್ಕೆ ಬೇಗ ಅನುದಾನ ಒಂದು ಹಂತದ ಬಿಡುಗಡೆ ಮಾಡಿ ಮತ್ತೆ 300 ಕೋಟಿ ರೂಪಾಯಿ ಇಡೀ ಕ್ಷೇತ್ರಕ್ಕೆ ಬೇಕಾಗುವಂಥ 300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಬಹುಶಃ ನಾವು ಮುಂದಿನ ಚಾಲನೆ ಕೊಟ್ಟು ಮುಂದಿನ 3 ವರ್ಷದಲ್ಲಿ ಇಡೀ ಕ್ಷೇತ್ರಕ್ಕೆ 24 ಗಂಟೆ ಕುಡಿಯೋ ನೀರು ಯೋಜನೆ, ಉಳ್ಳಾಲಕ್ಕೆ ಮುಂದಿನ ಈಗಾಗಲೇ ಪ್ರಾರಂಭ ಟ್ಯಾಂಕಿಗೆ ಬಿದ್ದು ಎಲ್ಲಿ ಮುಂಚೆ ಪೈಪ್ ಇತ್ತು ಎಲ್ಲಿ ಟ್ಯಾಂಕ್ ಇತ್ತು ಆಲ್ರೆಡಿ ನೀರು ಹೋಗ್ತಾ ಇದೆ. ಅದೇ ಅವತ್ತು 10-12 ವರ್ಷಗಳ ಹಿಂದೆ ಪೈಪ್ಲೈನ್ ಹಾಕಿರುವಂಥದ್ದು. ಅವತ್ತು ಇಷ್ಟು ಮನೆಗಳಿರಲಿಲ್ಲ, ಈಗ ಮನೆಗಳು ಜಾಸ್ತಿ ಆಗಿದೆ. ಆ ಜಾಸ್ತಿ ಆದ ಮನೆಗಳಿಗೆ ಪೈಪ್ಲೈನ್ ಹಾಕಲಿಕ್ಕೆ ಅವತ್ತು ಕೆಲವು ಕಡೆ ನಮಗೆ ಟ್ಯಾಂಕಿಗೆ ಜಾಗ ಕೊಡಲಿಲ್ಲ. ಈಗ ಹೊಸ ಟ್ಯಾಂಕ್ ಕಟ್ಟಿ ಆ ಎಲ್ಲ ಕೆಲಸ ಪೂರ್ಣಗೊಳ್ಳಲಿಕ್ಕೆ ಸುಮಾರು 6-8 ತಿಂಗಳ ಅಗತ್ಯ ಇದೆ. ಆವಾಗ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಬಹುಶಃ ಇವತ್ತು ನೀರಿನ ವ್ಯವಸ್ಥೆ ಕೂಡ ಆಗುವಂಥದ್ದು. ಕರೆಂಟಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಉಳ್ಳಾಲ ಕ್ಷೇತ್ರದಲ್ಲಿ ಎಷ್ಟೇ ಮನೆಗಳು ಬರಲಿ, ಎಷ್ಟೇ ಕಾಲೇಜ್ ಬರಲಿ, ಎಷ್ಟೇ ಹಾಸ್ಟೆಲ್ ಬರಲಿ, ಎಷ್ಟೇ ಯೂನಿವರ್ಸಿಟಿ ಬರಲಿ, ಎಷ್ಟೇ ಬಿಲ್ಡಿಂಗ್ ಬರಲಿ, ಯಾವುದೇ ಇಂಡಸ್ಟ್ರೀಸ್ ಇವತ್ತು ಬರಲಿ, ಬಂದಾಗ ಕರೆಂಟಿನ ಕೊರತೆ ಆಗಬಾರ್ದು ಅಂತ ಹೇಳಿಕೊಂಡು ಇದೇ ತೊಕ್ಕೋಡ್ ಜಂಕ್ಷನ್ನ 30 ಕೆವಿಯನ್ನು 130 ಕೆವಿಗೆ ಏರ್ಪಡಿಸಲಿಗೆ ಈಗಲೇ ಬಹುಶಃ ಇವತ್ತು ಅಪ್ರೂವ್ ಆಗಿದೆ. ಮುಂದೆ ನಮ್ಮ ವಿಚಾರ ಏನಿತ್ತು ಅಂತ ಹೇಳಿದರೆ, ನಮಗೆ ಕಾವೂರಿನ ಜನರಿಗೆ ಗೊತ್ತಿಲ್ಲ ಎಲ್ಲಿಂದ ಕರೆಂಟ್ ಬರ್ತದಂತೇಳಿ. ಕರೆಂಟ್ ಬರ್ತಾ ಇದ್ದದ್ದು ಕಾವೂರಿಂದ ನೇರವಾಗಿ ಕೊಣಾಜೆ ಫೀಡರ್ಗೆ, ಕೊಣಾಜೆಯಿಂದ ಇಲ್ಲಿಗೆ ಬರ್ತಾ ಇತ್ತು. ನಮ್ಗೆ ಏನಾದರೂ ಬಹುಶಃ ಕಾವೂರಿಂದ ಕೊಣಾಜೆ ಫೀಡರ್ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಮ್ಮ ಇಡೀ ಊರಿಗೆ ಕರೆಂಟ್ ಇಲ್ಲದಂಥ ಪರಿಸ್ಥಿತಿ ಆಯಿತು. ಇದು ನಾನು ಚರ್ಚೆ ಮಾಡಿಕೊಂಡು ಪ್ರಥಮ ಹಂತದ ಕಡಿಮೆ ಆಗಬಾರ್ದು ಹೇಳಿಕೊಂಡು ಬಹುಶಃ ಇವತ್ತು ಕೊಣಾಜೆ ಫೀಡರ್ ಒಂದು ತಯಾರು ಮಾಡಿ ಹೆಚ್ಚು ಕಮ್ಮಿ ಆದರೆ ಮಂಗಳೂರಿನ ಜಪ್ಪಿನ ಮುಗರಿಂದ ಅಂಡರ್ಗ್ರೌಂಡ್ ಕೇಬಲ್ ಹಾಕಿ ಇನ್ನೊಂದು ಕನೆಕ್ಷನ್ ಕೊಡೋ ಮೂಲಕ ಎಲ್ಲೇ ಹೆಚ್ಚು ಕಮ್ಮಿ ಆದರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ ಆಗೋದ ರೀತಿ ನಾವು ನೋಡೋದು ವಿಚಾರ ನಾವು ಮಾಡ್ತಾ ಇದ್ದೇವೆ. ಇದೀಗ ನಮ್ಮ ಕೊಣಾಜೆಯಲ್ಲಿ ಬಹುಶಃ ಇನ್ನೊಂದು ಸಬ್ಸ್ಟೇಷನ್ ಕಟ್ಟುವಂಥ ಪ್ಲಾನ್ ಇದೆ. ಅದಕ್ಕೆ 30-35 ವರ್ಷ ಆದರೂ ಕೂಡ ನಮ್ಮ ಕರೆಂಟಿಗೆ ಕೊರತೆ ಆಗದ ರೀತಿ ನಾವು ನೋಡಿಕೊಳ್ಳೋ ಜವಾಬ್ದಾರಿ ನಂದು. ಅದರ ಜೊತೆಯಲ್ಲಿ ನಾನು ನಿಮಗೆಲ್ಲ ಬಹಳ ಸಂತೋಷ ಸುದ್ದಿ ಉಳ್ಳಾಲದವರು ಕೊಡಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಇಡೀ ಉಳ್ಳಾಲವನ್ನೊಂದು ಸ್ಮಾರ್ಟ್ ಆಗಿ ಮಾಡೋ ಕಾರಣ ಇಡೀ ಕೇಬಲ್ಗಳನ್ನು ಬಹುಶಃ ಮೊದಲ ಹಂತ ಸ್ವಲ್ಪ ಈ ಕಡೆ ಬರ್ತದೆ, ಮತ್ತೆಲ್ಲ ಆ ಕಡೆ ಬರ್ತದೆ, ಎರಡನೇ ಹಂತ ಈ ಕಡೆ ಬರ್ತದೆ, ಆ ಕಡೆಗೆ ಮತ್ತು ಸ್ವಲ್ಪ ಮಟ್ಟ ಈ ಪೇಟೆಗೆ ಎಲ್ಲ ಈ ವೈರ್ಗಳನ್ನು ಅಂಡರ್ಗ್ರೌಂಡ್ ಕೇಬಲ್ ಆಗಿ ಮಾಡಲಿಕ್ಕೆ 220 ಕೋಟಿ ರೂಪಾಯಿ ಇವತ್ತು ಅನುದಾನ ಬಿಡುಗಡೆ ಮಾಡಿ ಬಹುಶಃ ಬೋರ್ಡ್ ಅಪ್ರೂವ್ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಕಂಪ್ಲೀಟ್ ಕೂಡ ಇವತ್ತು ಅಂಡರ್ಗ್ರೌಂಡಲ್ಲಿ ಕೇಬಲ್ಗಳು, ಯಾಕಂತ ಹೇಳಿದರೆ ನಾನು ಉಳ್ಳಾಲ ಬೇರೆ ಕಡೆ ಹೋಗುವಾಗ ನಿಮಗೆ ಇವರಿಗೆ ಮುಸ್ತವೆಲ್ಲ ಗೊತ್ತಿದೆ, ನನ್ನ ಮನೆ ಮೇಲೆ ವೈರ್ ಮನೆ ಕಟ್ಟೋದು ಮತ್ತೆ ಕಂಬದ ಕಟ್ಟಿದ ನಂತರ ನನಗೆ ಫೋನ್, ನನ್ನ ಮನೆಯ ತಲೆ ಮೇಲೆ ಉಂಟು, ನಮ್ಮ ಮನೆ ಕೈ ತಾಗ್ತದೆ, ನಮಗೆ ಬಟ್ಟೆ ಆರಿಸಲಿಕ್ಕೆ ಗೊತ್ತಿಲ್ಲ, ಮಕ್ಕಳಿಗೆ ಡೇಂಜರ್, ಇದನ್ನು ತೆಗಿಲಿಕ್ಕೆ ಆಗುವಂಥ ವಿಷಯ. ನಾ ಕಿರಿಕಿರಿಯೇ ಬೇಡ ಅಂತ ಹೇಳಿಕೊಂಡು ಎಲ್ಲ ಕೂಡ ನೆಲದಲ್ಲಿ ಹಾಕಿಕೊಂಡು ಎಲ್ಲರಿಗೂ ಕೂಡ ಸಮಾಧಾನ ಮಾಡಿಸುವಂತಹ ದೊಡ್ಡ ಮಟ್ಟದ ಯೋಜನೆ ಕೂಡ ಇವತ್ತು ಸ್ಯಾಂಕ್ಷನ್ ಆಗೋದು ವಿಚಾರ ಆಗಿದೆ. ಇವತ್ತು ಶಿಕ್ಷಣ ಕ್ಷೇತ್ರ ನಾನು ನಿಮ್ಗೆಲ್ಲರಿಗೂ ಕೂಡ ಹೇಳ್ತಿದ್ದೇನೆ, ನಮ್ಮಲ್ಲಿರುವಂಥ ಸರ್ಕಾರಿ ಶಾಲೆ, ಗ್ರಾಮೀಣ ಮಟ್ಟದ ಸರ್ಕಾರಿ ಶಾಲೆ ಮತ್ತು ಕಾಲೇಜಿಗೆ ಹೋಗಿ ಯಾವುದೇ ಒಂದು ಪ್ರದೇಶದಲ್ಲಿದ್ದಂಥ ಕಟ್ಟಡಗಳು ಇವತ್ತು ಕಟ್ಟಿ ಎಲ್ಲ ಕಡೆ ಇವತ್ತು ಅತ್ಯುತ್ತಮವಾದ ಕಟ್ಟಡಗಳು ನಾವು ಕಟ್ಟ ಇವತ್ತು ಪ್ರಾರಂಭ ಆಗಿದೆ. ಯಾಕಾಯ್ತು ಅಂತ ಹೇಳಿದರೆ ನನಗೆ ವಿಶೇಷ ಕೊಟ್ಟಂತ ಅನುದಾನದಲ್ಲಿ ಸುಮಾರು ರಸ್ತೆ ಮತ್ತು ತೋಡಿ ಕಟ್ಟುವಂಥ ದುಡ್ಡಿನಲ್ಲಿ ಸುಮಾರು 5 ಕೋಟಿ ರೂಪಾಯಿಯನ್ನು ಬರೇ ಸರ್ಕಾರಿ ಶಾಲಾ ಮತ್ತು ಕಾಲೇಜಿನ ಕಟ್ಟಡ ಕಟ್ಟಲಿಕ್ಕೆ ತೆಗೆದಿಟ್ಟುಕೊಂಡು ಬಹುಶಃ ಎಲ್ಲ ಶಾಲಾ ಕಾಲೇಜುಗಳನ್ನ ನಾವು ಇವತ್ತು ಅಭಿವೃದ್ಧಿ ಪಡಿಸಲಿಕ್ಕೆ ಮುಂದೆ. ಸೊ ನನ್ನ ಒಬ್ಬ ಪ್ರತಿನಿಧಿಯಾಗಿ ಜವಾಬ್ದಾರಿ ಏನು, ಬಹುಶಃ ರಸ್ತೆ ನಿರ್ಮಾಣ ಮಾಡುವಂಥದ್ದು, ಕುಡಿಯೋ ನೀರೇ, ವಿದ್ಯುತ್ ಶಕ್ತಿ, ಕರೆಂಟ್, ಇದು ನನ್ನ ಮೊದಲ ಇವತ್ತು ಆದ್ಯತೆ ಆಗಿದೆ. ಆ ಒಂದು ಮೊದಲ ಆದ್ಯತೆ ಮುಖಾಂತರ ಎಲ್ಲ ಕೆಲಸಗಳನ್ನು ನಾವು ಇವತ್ತು ಮಾಡಿಸಿಕೊಡ್ಲಿಕ್ಕೆ ನಾವೆಲ್ಲ ಇವತ್ತು ತಯಾರಿಗೆ ನಾವು ನಿಂತಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನಾನು ಬಹುಶಃ ಎಲ್ಲ ಉಳ್ಳಾಲ ಜನತೆ ನಾನು ಹೇಳಿದ ಅವತ್ತು ನಾನು ಹೇಳಿದ್ದೆ, ಉಳ್ಳಾಲ ಪ್ರದೇಶ ಒಂದು ಅತ್ಯುತ್ತಮವಾದ ಪ್ರದೇಶ ನಿರ್ಮಾಣ ಮಾಡಲಿಕ್ಕೆ ಶಾಂತಿ ಮತ್ತು ಸೌಹಾರ್ದತೆ ನನ್ನ ಕೈಗೆ ಕೊಡಿ, ಅಭಿವೃದ್ಧಿ ನಿಮ್ಮ ಕಾಲುಬುಟಕ್ಕೆ ಮುಟ್ಟಿಸುವಂಥ ಮಾತನ್ನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಮುಂದಕ್ಕೂ ನಾನು ಹೇಳ್ತೇನೆ. ಅದೇ ರೀತಿಯಲ್ಲಿ ಎಲ್ಲ ಜಾತಿ, ಎಲ್ಲ ಮಕ್ಕಳ ವರ್ಗದವರು, ಎಲ್ಲ ಪಕ್ಷದ ರಾಜಕೀಯ ಪಕ್ಷ ಮುಖಂಡರು, ಎಲ್ಲ ಸಂಘ ಸಂಸ್ಥೆಯರು ಒಗ್ಗಟ್ಟಿನಿಂದ, ಪ್ರೀತಿ ವಿಶ್ವಾಸದ ಸೋದರದಿಂದ ಇವತ್ತು ನಮ್ಗೆ ಯಾವ ಒಂದು 10-15 ವರ್ಷಗಳ ಹಿಂದೆ ಯಾವ ಒಂದು ಕಪ್ಪು ಚುಕ್ಕೆ ಬಹುಶಃ ಉಳ್ಳಾಲದಲ್ಲಿತ್ತ, ಇವತ್ತು ಕಂಪ್ಲೀಟ್ ಆಗಿ ಹೋಗಿ ಇಡೀ ರಾಜ್ಯದಲ್ಲಿ ಒಂದು ಸೌಹಾರ್ದತೆ ಪ್ರದೇಶ ಆಗಿ ಇವತ್ತು ಉಳ್ಳಾಲದ್ದು ನಿಂತರೆ ಅದು ಈ ಊರ ಜನ ಮತ್ತು ಎಲ್ಲರೂ ಕೊಟ್ಟ ದೊಡ್ಡ ಮಟ್ಟದ ಸಹಕಾರ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಈ ಹೆಸರನ್ನು ಇನ್ನಷ್ಟು ಮುಂದಕ್ಕೆ ತಗೊಂಡು ಹೋಗುವಂಥ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ನಾನು ನಿಮ್ಮ ಜನತೆ ಕೇಳಿದಿಷ್ಟೇ, ದುಶ್ಚಟ ಮತ್ತು ದ್ವೇಷ ಮುಕ್ತವಾದ ಸಮಾಜಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸುವಂಥ ಕೆಲಸ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಕಣ್ಣ ಮುಂದೆ ಎರಡೇ ಇರಬೇಕು, ಒಂದು ದುಶ್ಚಟ ಮತ್ತು ದ್ವೇಷ. ಇದನ್ನು ನಾವು ದೂರ ಮಾಡಿಕೊಂಡು ಎಲ್ಲರನ್ನು ಕೂಡ ಸೇರಿಸಿಕೊಂಡು ಪ್ರೀತಿ ವಿಶ್ವಾಸ ಸೋದರತೆ ಒಂದು ಭಾವನೆ ಮುಖಾಂತರ ನಾವು ಮಾಡಿಕೊಂಡು ಹೋಗುವಂಥ ಕೆಲಸ ಎಲ್ಲ ಕೂಡ ಮಾಡುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ರಾಜ್ಯಕ್ಕೆ ಏನಿದ್ರು ಕೂಡ ಚುನಾವಣಾ ಸಂದರ್ಭದಲ್ಲಿ ಮಾತ್ರ, ಆಗಲೂ ಕೂಡ ರಾಜ್ಯಕ್ಕೆ ಮಾಡೋದಿಲ್ಲ. ಎಲ್ಲರಿಗೂ ಕೈಕೊಟ್ಟು ನೆಗಡಿಗೂ ನಾನು ಹೋಗ್ತೇನೆ, ನಮಗೆ ಅದು ಆಗಲೂ ಕೂಡ ಮಾಡೋದಿಲ್ಲ. ಗೆದ್ದ ನಂತರ ನೋಡೋದ ಪ್ರಶ್ನೆ ಇಲ್ಲ. ಅದಕ್ಕೆ ನಾನು ಎಲ್ಲರಿಗೂ ಇಷ್ಟ ಹೇಳ್ತೇನೆ, ರಾಜ್ಯಕ್ಕೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ, ರಾಜ್ಯಕ್ಕೆ ನಮ್ಮ ಬರೀ ಅಭಿವೃದ್ಧಿ ಮಾತ್ರ. ಇದು ನಿಮ್ಮ ಟಿವಿಯ ಚಾನಲ್ ಇದ್ದಾಗೆ, ಟಿವಿಯಲ್ಲಿ ಬೇರೆ ಬೇರೆ ಚಾನಲ್ ಇರ್ತದೆ, ಎಂಟರ್ಟೈನ್ಮೆಂಟ್ ಚಾನಲ್, ನ್ಯೂಸ್ ಚಾನಲ್ ಅಲ್ವಾ, ಸ್ಪೋರ್ಟ್ಸ್ ಚಾನಲ್ ಅಂತ ಬೇರೆ ಬೇರೆ ಚಾನಲ್ ಇರ್ತದೆ. ಆಗ ಇಲೆಕ್ಷನ್ ಟೈಮಲ್ಲಿ ನಾವೆಲ್ಲರೂ ಕೂಡ ಇಲೆಕ್ಷನ್ ಚಾನಲ್ ಹಾಕಿ ತೊಂದರೆ, ಯಾವ್ಯಾವುದು ಚಾನಲ್ ಬೇಕು ಆ ಚಾನಲ್ ಯಾವ ಪಿಕ್ಚರ್ ನೋಡಿಕೊಂಡು ಹೋಗಿ. ಇಲೆಕ್ಷನ್ ಆದ ನಂತರ ದಯವಿಟ್ಟು ನೀವು ಚಾನಲ್ ಚೇಂಜ್ ಮಾಡಿ, ಆ ಇಲೆಕ್ಷನ್ ಚಾನಲ್ ಬಿಟ್ಟು ಎಲ್ಲ ಕೂಡ ಡೆವಲಪ್ಮೆಂಟ್ ಚಾನಲ್ಗೆ ಬಂದು ನಿಲ್ಲಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ಭಾಷೆ ನಿಲ್ಲಿಗೆ ಒಂದು ವಿಚಾರ ಇವತ್ತು ಆಗಲಿಕ್ಕೆ ನಮ್ಮ ಅತ್ಯುತ್ತಮ ಅಂತ ಒಂದು ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡಿದೆ. ಈ ರಸ್ತೆಯನ್ನು ಮಾದರಿ ಅಲ್ಲಿ ತನಕ ಕೂಡ ಮಾದರಿ ತಗೊಂಡು, ಯಾಕೆ ಈ ರಸ್ತೆ ಕಂಪ್ಲೀಟ್ ಆಗಲಿಲ್ಲ, ಇದು ಹಂತ ಹಂತವಾಗಿ ಬರುವಂಥದ್ದು. ಆದ ಕಾರಣ ಸಣ್ಣ ದೊಡ್ಡ ಮಟ್ಟದ ಕೆಲಸ ಆಗುವ ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತಾ ಇರ್ತದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಪ್ರಾರಂಭ 50% ಆಗಿದೆ. ಇನ್ನು ಮುಂದಕ್ಕೆ ಎಲ್ಲ ಕೇಬಲ್, ಅಂಡರ್ಗ್ರೌಂಡ್ ಕೇಬಲ್, ಸ್ಮಾರ್ಟ್ ಒಂದು ಮಾದರಿಯಾದ ಮಾಡೆಲ್ ಆದ ರಸ್ತೆ ನಿರ್ಮಾಣ ಮಾಡೋದು ಎಲ್ಲ ಪ್ಲ್ಯಾನ್ಗಳು ನಾವು ತಯಾರು ಮಾಡಿ ಇಟ್ಟಿದ್ದೇವೆ. ಈ ರಸ್ತೆಗೆ ನಾವು ಪ್ಲ್ಯಾನ್ ಮಾಡಬೇಕಂತ ಹೇಳಿದಾಗ ನಾನು ಬರೋ ವೆಂಕಟೇಶ್ ಪೈ ಇದ್ದಾರೆ ನಮ್ಮ ಮುಂದೆ, ಯಾರಾಗಬೇಕು ನಾನು ಹೇಳಿದೆ ಈ ಪ್ಲ್ಯಾನನ್ನು ವೆಂಕಟೇಶ್ ಪೈ ಮುಖಾಂತರ ಮಾಡಿ ಅಂತೀನಿ. ಯಾಕೆಂತ ಹೇಳಿದರೆ ಇವತ್ತು ನೀವು ಕದ್ರಿ ಪಾರ್ಕ್ ಎಲ್ಲ ನೋಡಿರ್ಬೋದು, ಆ ರಸ್ತೆ ಏನಾಗಿದೆ ಅಂತೇಳಿ. ನಾನೇ ಮಂತ್ರಿ ಆಗಿದ್ದಾಗ ಅದಕ್ಕೆ ಬಂದು ದುಡ್ಡು ಸ್ಯಾಂಕ್ಷನ್ ಮಾಡಿ ಆ ಪ್ಲ್ಯಾನ್ ನನ್ನ ಮನೆಯಲ್ಲಿ ಮಾಡಿದ್ದು. ನಾವು ಅದಕ್ಕೆ ಯಾರು ಇಂಜಿನಿಯರ್ ಆಗಬೇಕಂತ ಹೇಳಿದಾಗ ನಾನೇ ಹೇಳಿದೆ ವೆಂಕಟೇಶ್ ಪೈನ್ ಮಾಡಿಸಿ ಅಂತ. ಯಾಕೆ ಅವರ ಮನೆ ಪಕ್ಕದಲ್ಲಿದೆ, ಈ ಕದ್ರಿ ಪಾರ್ಕ್ನ ಎಲ್ಲ ಸಮಸ್ಯೆಗಳು ಗೊತ್ತಿ ಅಂತ ಹೇಳಿ ನನ್ನ ಮನೆಯಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಡಿಸೈನ್ ಮಾಡಿ ಇವತ್ತು ನೀವು ಕದ್ರಿ ಪಾರ್ಕ್ ನೋಡುವ ರಸ್ತೆ ಅನ್ನೋದಿದ್ದರೆ ಅವತ್ತು ನಾನು ಕೊಟ್ಟ ಯೋಜನೆ ಮಾಡಿದಂತ ಹೇಳಲಿಕ್ಕೆ ಹೆಚ್ಚಿನ. ಅದೇ ಇಂಜಿನಿಯರ್ ನಾನು ಕರೆಸಿ ಹೇಳಿದೆ, ಅಲ್ಲಿ ಬಹಳ ಉತ್ತಮವಾಗಿ ಮಾಡಿದಿರಿ, ನಮಗೆ ಈ ರಸ್ತೆ ಕೂಡ ಒಂದು ಮಾಡೆಲ್ ಆಗಿ ಮಾಡಬೇಕು ಹೇಳಿದಾಗ ಇದೇ ವೆಂಕಟೇಶ್ ಪೈ ಮುಖಾಂತರ ನಾವು ಇವತ್ತು ಮಾಡಿಸ್ತೇನೆ. ಆದ ಕಾರಣ ಬಹಳ ಉತ್ತಮವಾಗಿ ಮಾಡಿದ್ದಾರೆ. ನಾನು ಅದನ್ನು ಇವತ್ತು 3Dಯಲ್ಲಿ ತೋರಿಸಲಿಲ್ಲ. 3Dಯಲ್ಲಿ ತೋರಿಸಿದ್ರೆ ನೀವು ಹೇಳ್ತೀರಿ ಇಂದು ಆಯರ್ ಉಂಡ, ಇಂದು ಏಪ ಆಯರ್ ಮರಲ್ಲ, ಇದು ಪೂರ ಒಬ್ಬನ ವಿಷಯನ, ಈ ರೀತಿಯೆಲ್ಲ ಈ ವಿಚಾರಕ್ಕೆ ನನಗೆ ಹೇಳಿದೆ. ಈಗ ತೋರಿಸಿದ್ದು ಬೇಡ ಮಾರ, ನನ್ನ ಮೊಬೈಲಲ್ಲಿ ಇದೆ, ಇದು ನೋಡೋ ದುಬೈ ಥರ ಕಾಣ್ತಿದ್ದ, ಇವು ನಂಬಲಿಕ್ಕಿಲ್ಲ ಇದನ್ನು ಈಗ ಆಗ್ತದೆ ಅಂತ ಹೇಳಿಕೊಂಡು ಮತ್ತೆ ಮಾಡಿದ ನಂತರವೇ ಗೊತ್ತಾಗಲಿ. ಅದಕ್ಕೆ ಜನರಿಗೆ ಬಾಲ ಆಚೆ ಇದು ಆಯರ ಉಂಡ ಆ ಪುಂಡ ಪೋಪುಂಡ ಇದು ಪೊಕ್ಕಡ ಪನ್ಪುಂಡ ಈ ವಿಚಾರದೆಲ್ಲ ಇದೆಲ್ಲ ಸ್ವಾಭಾವಿಕ ಜನರಿಗೆ ಬರ್ತಾಗೊಂಡು. ನನಗೆ ಯಾಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಉಳ್ಳಾಲ ತಾಲೂಕು ಆಗ್ತಾ ನೀವೇನು ಭಾವಿಸಿದ್ದೀರಾ? ಉಳ್ಳಾಲ ತಾಲೂಕು ಆಗಲಿಲ್ವಾ? ಫೈರ್ ಸರ್ವಿಸ್ ಸ್ಟೇಷನ್ ನೀವು ಆಗ್ತದೆ ಅಂತ ಯಾರಾದ್ರು ಭಾವಿಸಿದ್ರಾ? ಫೈರ್ ಸ್ಟೇಷನ್ ಇವತ್ತು ಆಗಲಿಲ್ವಾ? ಓವರ್ ಬ್ರಿಡ್ಜಿನಿಂದ ಅಬ್ಬಕ್ಕ ಸರ್ಕಲ್ ಹೋಗುವಂಥ ರಸ್ತೆ ಮುಂಚೆ ಹೇಗಿತ್ತು, ಹೀಗೆ ಹೇಗಿದೆ ನೀವೆಲ್ಲ ಎನಿಸಿದ್ರೆ ಇದೆಲ್ಲ ಆಗಲಿಕ್ಕೆ ಸಾಧ್ಯವನ್ನು ತಾವೆಲ್ಲ ಎನಿಸಿದಿರಾ? ಅಥವಾ ಕಲ್ಲಾಪಿನ ಮುಂಚೆ ರಸ್ತೆ ಹೇಗಿತ್ತು, ಹೀಗೆ ರಸ್ತೆ ಹೇಗಿದೆ ನೀವೆಲ್ಲ ಎನಿಸಿದಿರಾ? ಅದು ಆಗಲಿಲ್ವಾ? UT ಖಾದರ್ ವಿಧಾನಸಭೆಯ ಸಭಾಧ್ಯಕ್ಷ ಆಗಿ ನೀವು ಎನಿಸಿದ್ರಾ? ಆಗಲಿಲ್ವಾ? ಅದೇ ರೀತಿ ಇದು ಕೂಡ ಆಗ್ತದೆ, ರಾತ್ರಿ ಬೆಳಗ್ಗೆ ಆಗ್ತದೆ. ನಿಮ್ಗೆ ಯಾಕೆ ಟೆನ್ಷನ್ ಮಾಡ್ತೀರಿ? ಏನು ಕೂಡ ನೀವು ಟೆನ್ಷನ್ ಮಾಡಬೇಡಿ. ಕೊಡುವಂಥ ಒಂದು ಸಹಕಾರ ನೀವು ಕೊಡಿ ನಮಗೆ, ನಾವೆಲ್ಲ ರೀತಿಯ ಕೆಲಸ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ಖಂಡಿತವಾಗಿ ಮಾಡ್ತಾ ಅಂತ ಹೇಳಿಕೊಳ್ತಾ, ಬಹುಶಃ ನಾನು ಇನ್ನು ಬಹುಶಃ ನಾವು ಇಲ್ಲಿ ದೊಡ್ಡ ಮಟ್ಟದ ಧ್ವಜಸ್ತಂಭವನ್ನು ನಾನು ಇವತ್ತು ಅಲ್ಲಿ ಪ್ರಾರಂಭ ನಾವು ಇವತ್ತು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ, ಯಾಕೆಂತ ಹೇಳಿದರೆ ಕೆಲವರು ಆ ಕಡೆ ಈ ಕಡೆ ಹೋಗುವಾಗ ಇದು ಉಳ್ಳಲ್ಲ ಪಾಕಿಸ್ತಾನ ಇವರಿಗೆ ಅದೊಂದು ಅಭ್ಯಾಸ, ಕೆಲವರಿಗೆ ಆ ಕಡೆ ಈ ಕಡೆ ಹೋಗುವಾಗ ನನಗೆ ಆಯ್ತು ಎಷ್ಟು ಸಲ ಇವರ ಮಾತನ್ನು ಕೇಳುದು. ಒಮ್ಮೆ ಇವರ ಬಾಯಿ ಬಂದ್ ಮಾಡ್ಬೇಕಂತೇಳಿ ಇವರ ಕಣ್ಣಿಗೆ ಕಾಣುವ ಹಾಗೆ ದೊಡ್ಡ ಫ್ಲಾಗ್ ಆಗಿ ಬಿಟ್ಟೋದು, ಇದು ಅಲ್ಲೊಮ್ಮೆ ನೋಡಿ ಮಾರ ಸರಿಯಾಗಿ ನೋಡಿ ಅಂತೇಳಿ. ಈಗ ಕರೆಕ್ಟಾಗಿ ಕಾಣ್ತಾ ಇದ್ದಿಲ್ಲ, ಆಗ ಏನು ಸುದ್ದಿ ಇಲ್ಲ. ಈಗ ಅದೇ ರೀತಿ ನಾವೀಗ ಕೋಡಿಯಲ್ಲಿ ಕೂಡ ನಾವು ಇದು ಆಗ್ತೇವೆ. ಯಾಕೆಂತ ಹೇಳಿದರೆ ಒಂದು ಬೋಟ್ನವರಿಗೆ ನಿಶಾನೆ ಬರಬೇಕು ಒಂದು ಇದರಲ್ಲಿ, ಮತ್ತೆ ಆ ಕಡೆಯಿಂದ ಯಾಕೆ ಅದಕ್ಕೆ ಕೋಡಿ ಹೃದಯ ಭಾಗ ಆದ ಕಾರಣ ಎಲ್ಲ ಯೋಜನೆ ಹಂತ ಹಂತವಾಗಿ ನಾವು ಮಾಡಿ ಬರುವಂಥ ವಿಚಾರ ಆಗುವಂಥದ್ದು. ನಾನು ಬಹುಶಃ ನಿಮಗೆ ನೆನಪಿಸಲಿಕ್ಕೆ ಬಯಸ್ತೇನೆ, ನನಗೆ ನಾನು ಬಹುಶಃ ನಗರ ಸಚಿವನಾಗಿದ್ದಾಗ ಕದ್ರಿ ಪಾರ್ಕ್ ಒಂದು ನಮ್ಮ ರೈಲ್ವೆ
ಟ್ರ್ಯಾಕ್ ರಸ್ತೆ ಒಂದು, ನಮ್ಮ ಮಂಗಲ ಸ್ಟೇಡಿಯಂ ಮತ್ತು ಇಂಡೋರ್ ಸ್ಟೇಡಿಯಂ ಬಹುಶಃ ಅವತ್ತು ನಾನು ಅನುದಾನ ಬಿಡುಗಡೆ ಮಾಡಿದ್ದು. ಯಾವಾಗಲೂ ಕೂಡ ನಮ್ಮ ಅಂಡರ್ಗ್ರೌಂಡ್ ಜಪ್ಪಿನ ಮುಗರ್ನಲ್ಲಿ ನಾನು ಮುಂಚೆ ಹೋಗ್ತಿದ್ದಾಗ ಸಮಸ್ಯೆ ಆಗೋದು ಉಳ್ಳಾಲದ ಯುವಕರಿಗೆ, ವಯಸ್ಸವರಿಗೆ, ಬೈಕ್ ರಿಕ್ಷಾ ಎಲ್ಲ ಕೂಡ ಬ್ಲಾಕ್. ಯಾಕೆ ಮಂಗಳೂರಿಗೆ ಹೋಗಿ ಅದು ಹತ್ತಿರ ಆಗುವಂಥದ್ದು, ಹೋಗಲು ಕೂಡ ಬ್ಲಾಕ್, ಬರೋಗಲು ಕೂಡ ಬ್ಲಾಕ್ ಇತ್ತು. ಅದು ಕೂಡ ಅರ್ಜೆಂಟ್ ಇದ್ದ ಸಂದರ್ಭದಲ್ಲಿ ಕೇಳೋದು ಬೇಡ, ಪುರುಸೊತ್ತಿಲ್ಲ, ಅರ್ಜೆಂಟ್ ಒಟ್ಟಾರೆ ಆ ಕಡೆಗೆ ಬ್ಲಾಕ್ ಆಗೋ ಪರಿಸ್ಥಿತಿ ಆಯಿತು. ನಾನು ನಗರ ಅಭಿವೃದ್ಧಿ ಸಚಿವರಾದ ಬಂದಾಗ ಫಸ್ಟ್ ನಾನು ಅನುದಾನ ಬಿಡುಗಡೆ ಮಾಡಿದೆ ಬಹುಶಃ ಅದು ಅಂಡರ್ಗ್ರೌಂಡಿಗೆ 60 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಇವತ್ತು ರಸ್ತೆ ಮಾಡಿ ಇವತ್ತು ರೈಲ್ವೆ ಟ್ರ್ಯಾಕ್ನ ಆಗ್ತದೆ, 3 ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ. ಇದರೆಲ್ಲ ಪ್ರಯೋಜನ ಏನಂತ ಹೇಳಿದರೆ ಅದು ಉಳ್ಳಾಲಕ್ಕೆ ಮತ್ತು ಉಳ್ಳಾಲದ ಜನತೆಗೆ ಅಂತ ಹೇಳಲಿಕ್ಕೆ ನಾನು ಮಾಡಿಸೋದು ಅಂತ ಹೇಳಲಿಕ್ಕೆ ನಾನು ಮಾಡಿದೆ. ಯಾಕೆ ಇನ್ನು ಮುಂದಕ್ಕೆ ಮಂಗಳೂರಿನವರು, ಬಂದರ್ನವರು ಅಥವಾ ನಮ್ಮ ಈ ಸೈಡ್ ಹಂಪನಘಟ್ಟದವರು ಈ ಕಡೆ ಎಲ್ಲ ಇನ್ನು ಇಲ್ಲಿಗೆ ತಣ್ಣೀರು ಬಾವಿಗೆ ಪಣಂಬೂರಿಗೆ ಹೋಗೋದಿಲ್ಲ, ಭಾಳ ಕಷ್ಟ ಆಗ್ತದೆ. ಇನ್ನು ಆದಿತ್ಯವಾರ ಬೀಚ್ ಬರಬೇಕು, ನೇರವಾಗಿ ಉಳ್ಳಾಲಕ್ಕೆ ಬಂದು ಬೀಚಿಗೆ ಬಂದು ಉಳ್ಳಾಲದಿಂದ ಹೋಗುವಂಥ ಕೆಲಸ ಆಗ್ತದೆ. ನಮಗೆ ಯಾಕೆ ಬೇರೆ ಊರಿನವ್ರು ನಮ್ಮ ಊರಿಗೆ ಬರಬೇಕು? ಒಂದು ಊರಿನಲ್ಲಿ ದುಡ್ಡಿನ ಆರ್ಥಿಕವಾದ ಚಲನವನ ಇದ್ದರೆ ಮಾತ್ರ ಅವರು ಬಹುಶಃ ಪ್ರದೇಶ ಅಭಿವೃದ್ಧಿ ಆಗ್ತದೆ. ಆದ ಕಾರಣ ಆ ಮಂಗಳೂರಿನಲ್ಲೂ ನಾನು ಹೇಳಿದೆ, ನೀವು ಎಲ್ಲಿ ಬೇಕಾ ದುಡೀರಿ ಮಾರೆ, ನೀವು ಫಾರಿನ್ ಬೇಕಾ ದುಡೀರಿ, ಬೆಂಗಳೂರಲ್ಲಿ ದುಡೀರಿ, ಎಲ್ಲಿ ಬೇಕಾ ದುಡೀರಿ. ನೀವು ದುಡ್ದಂಥ ದುಡ್ಡನ್ನು ಖರ್ಚು ಮಾಡಲಿಕ್ಕೆ ಮಾತ್ರ ಬೇರೆಲ್ಲಿಗೆ ಹೋಗಬೇಡಿ. ನೀವು ಉಳ್ಳಾಲಕ್ಕೆ ದುಡ್ಡು ಖರ್ಚು ಮಾಡಿ ಇನ್ನಿಯವರಿಗೆ ಸಿಕ್ಕಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಯಾಕೆ ನಮ್ಮ ರಿಕ್ಷಾ ಚಾಲಕರಿಗೆ, ಹೋಟೆಲಿಗೆ, ಮಾಲಕರಿಗೆ, ಈ ಅಂಗಡಿಗೆ ಎಲ್ಲ ಹೊರಗಿನವ್ರು ಬಂದಾಗ ದುಡ್ಡು ಇಲ್ಲಿ ಅವರ ಮಕ್ಕಳಿಗೆ ಚಾಕ್ಲೇಟ್ ತಗೊಂಡು ಹೋಗ್ತಾರೆ, ವ್ಯಾಪಾರ ಆಗ್ತದೆ, ಇವರು ಹೋಗಿ ಬೇರೆ ಕಡೆ ತಗೊಂಡು ಹೋಗ್ತಾರೆ. ಇದು ಟರ್ನ್ ಆಗ್ತಾ ಇರಬೇಕು ದುಡ್ಡು. ಅದಕ್ಕೆ ಬೇರೆ ನಮ್ಮ ಊರವರು ಎಷ್ಟು ಬಂಡವಾಳ ಎಷ್ಟಾಗ್ಬೋದು, ಪರ ಊರಿನವ್ರು ಬಂದು ಬಂಡವಾಳ ದುಡ್ಡು ಹಾಕಿದಾಗ ಮಾತ್ರ ಒಂದು ಅಭಿವೃದ್ಧಿ ಆಗ್ತದೆ. ಆ ಉದ್ದೇಶದಿಂದ ಈ ಒಂದು ಕೆಲಸ ಆದರೆ ಇಲ್ಲಿ ಅಭಿವೃದ್ಧಿಯೇ ಇವತ್ತು ಬೇರೆ ಆಗುವಂಥ ವಿಚಾರ ಇವತ್ತು ಆಗ್ತದೆ ಅಂತ ನಾನು ಇವತ್ತು ಕೇಳಿಕೊಂಡು ನಿಮ್ಗೆಲ್ಲರಿಗೂ ಆದ ಕಾರಣ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ನಾನು ಬಹುಶಃ ಪೊಲೀಸ್ ಇಲಾಖೆ, RTO, ಬಸ್ಸಿನವರು ಮತ್ತು ಇನ್ನಿತರು, ಯಾಕೆ ಇಲ್ಲಿ ಕೆಲಸ ಮಾಡುವಾಗ ಬಹುತೇಕ ವಾಹನಗಳನ್ನು ನಾವು ಆ ಕಡೆಯಿಂದ ತಗೊಂಡು ಹೋಗ್ಬೋದು. ಯಾರಿಗೆ ನಮ್ಮ ಈ ಬಸ್ಸು ಬಿಟ್ಟು ಮತ್ತು ನಮ್ಮ ದೇಲಘಟ್ಟದಿಂದ ಆ ಕಡೆ ಹೋಗುವವರು ದಯವಿಟ್ಟು ಅವರು ನಮ್ಮ ಕಾರ್, ಬೈಕ್ ಎಲ್ಲ ಕೂಡ ಕೋಟೆ ಕಾರ್ ಹೋಗಿ ಬೀದಿಯಾಗಿ ಮತ್ತೆ ದೇರ್ಲಕಟ್ಟಾಗಿ ಹೋಗಿ ಅಥವಾ ನೀವು ಕೇಸಿರಾಗಿ ಹೋದರೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಭಾಳ ಫ್ರೀ ಆಗ್ತದೆ ಮತ್ತು ಈಸಿ ಜನಸಾಮಾನ್ಯ ಸಂಪರ್ಕ ಮಾಡಲು ಕೂಡ ಈಸಿ ಆಗುವಂಥ ವಿಚಾರ ಇವತ್ತು. ಅದಕ್ಕೆ ಬೇಕಾಗುವಂಥ ಮೀಟಿಂಗನ್ನು ಕೂಡ ನಾನು ಮಾಡ್ತೇನೆ. ನಾನೆಲ್ಲ ನಮ್ಮ ಶಾಪಿನವರು ಕೂಡ ಹೇಳಿದಿಷ್ಟೇ, ನಿಮ್ಮ ಕೂಡ ಒಂದು ಮೀಟಿಂಗನ್ನು ಕರೆಸಿ ಇಲ್ಲಿರುವಂಥ, ಯಾಕೆಂದರೆ ನೀವು ಸಂಪೂರ್ಣವಾಗಿ ಸಹಕಾರ ನಮಗೆ ಕೊಡುವಂಥ ಕೆಲಸ ಮಾಡಿ ರಸ್ತೆ ಎಲ್ಲ ಆದ ನಂತರ ಮತ್ತೆ ಇದನ್ನೆಲ್ಲ ಬಂದು ಬೇಕಾದರೆ ಮತ್ತದನ್ನು ಶೋ ಮಾಡಿಕೊಂಡು ಹೋಗುವಂಥ ಕೆಲಸಕ್ಕೆ ನಮ್ಮೆಲ್ಲರ ಅನುಮತಿ ನಾವು ಕೊಡುವಂಥ ಕೆಲಸ ನಾವೆಲ್ಲ ಕೂಡ ಇವತ್ತು ಮಾಡ್ತೇವೆ ಅಂತ ನಾನು ಇವತ್ತು ಹೇಳಿಕೊಳ್ತಾ ಬಹುಶಃ ನಾನು ದೀರ್ಘವಾಗಿ ಹೆಚ್ಚಾಗಿ ಮಾತಾಡದೆ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ಯಾವ ಒಂದು ವಿಶ್ವಾಸ ಇಟ್ಟಿದ್ದಾರ ಆ ವಿಶ್ವಾಸವನ್ನು ನಾವು ಜೊತೆಗೆ ಮುಂದೆ ಹೋಗುವ ತೆಕ್ಕೊಂಡು ನಾವು ಜೊತೆ ಮುಂದೆ ಹೋಗುವ. ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತೆಗೊಂಡು ಜವಾಬ್ದಾರಿ ನಾವೆಲ್ಲ ಇವತ್ತು ಹಮ್ಮಿಕೊಳ್ಳುವಂಥ ಕೂಡ ನಾನು ನಿಮಗೆ ಕಳಕಳಿಯಿಂದ ನಾನು ಇವತ್ತು ಕೇಳಿಕೊಳ್ಳುತ್ತಾ, ಯಾವುದೇ ಒಂದು ಸಂದರ್ಭದಲ್ಲಿ ನಿಮಗೆ ಏನೇ ಸಮಸ್ಯೆ ಯಾವುದೇ ಎದುರು ಕೂಡ ಅದನ್ನು ನಮ್ಮ ನೇರವಾಗಿ ಸಂಪರ್ಕಿಸುವಂಥ ಅವಕಾಶ ಬಹುಶಃ ನಿಮಗೆಲ್ಲರಿಗೂ ಕೂಡ ಇವತ್ತು ಇದೆ ಅಂತ ನಾನು ಇವತ್ತು ಕೇಳಿಕೊಂಡು ಬಹುಶಃ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಕನ್ನಡ ಅರ್ಥ ಆಯ್ತಾ? ಕರೆಕ್ಟ್ ಅರ್ಥ ಆಯ್ತಾ? ಅಲ್ಲಿ ಅಸೆಂಬ್ಲಿಯಲ್ಲಿ ಅರ್ಥ ಆಗೋದಿಲ್ಲ ಮರ ಕೆಲವರಿಗೆ, ಅದಕ್ಕೆ ನೋಡ್ಬೇಕಲ್ಲ ಈಗ ಅಂತ ಹೇಳಿ. ಆದಾಗ ನಾಳೆ ಬೆಳಗಾಂನಲ್ಲಿ ಅಧಿವೇಶನ ಇದೆ, ದಯವಿಟ್ಟು ನೀವು ನಿಮ್ಮ ಮಕ್ಕಳು ಕುಟುಂಬಸ್ಥರು ಎಲ್ಲರೂ ಕೂಡ ಕರ್ಕೊಂಬನ್ನಿ, ನೀವು ಬೆಳಗಾಂ ಬಂದು ಮುಟ್ಟಿ ಮತ್ತು ಅಲ್ಲೇ ವ್ಯವಸ್ಥೆ ನಾನು ಮಾಡಿಸ್ತೇನೆ ಅಂತ ಹೇಳಿ ಗಿಸಿ ನಿಮಗೆಲ್ಲ ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಎಷ್ಟೇ ಅಭಿವೃದ್ಧಿ ಪಥದ ಕೆಲಸ ನಡೆದರೂ ಕೂಡ ದುಡಿಯುವ ಕೈಗಳಿಗೆ ಶಕ್ತಿಯನ್ನು ತುಂಬುತ್ತೇನೆ. ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಿದೆ. ನಿಲ್ಲಿ, ಒಂದು ನಿಮಿಷ ಆಗಲಿಲ್ಲ, ಕಾರ್ಯಕ್ರಮ ಮುಗಿಲಿಲ್ಲ, ನಿಲ್ಲಿ ಒಂದು ನಿಮಿಷ. ಆಡ ರೆಡಿಯಾ? 5 ನಿಮಿಷ ಬಾಂಗಪ್ಪ.
ಒಂದು ವಿಶೇಷವಾದಂಥ ತಮ್ಮೆಲ್ಲರ ಗಮನಕ್ಕೆ ಪ್ರತಿಷ್ಠಿತ ಉದ್ಯಮಿಗಳು ಆದಂತಹ ಹಲವಾರು ಕುಟುಂಬಗಳಿಗೆ ಅನ್ನದಾತರಾಗಿರುವಂತಹ ಕನಚೂರು ಮೋನಾಕರ್ ಅವರು ದೇರ್ಲಕಟ್ಟೆಯಲ್ಲಿ 80 ಲಕ್ಷ ವೆಚ್ಚದಲ್ಲಿ ಅವರ ಸಂಸ್ಥೆಯ ವತಿಯಿಂದ ವೃತ್ತವನ್ನು ನಿರ್ಮಿಸುತ್ತೇನೆ ಅನ್ನುವ ಆಶಯವನ್ನು ವ್ಯಕ್ತಪಡಿಸಿದರೆ ಖಂಡಿತವಾಗಿ ಸುಂದರವಾಗಿ ವಿನ್ಯಾಸವಾಗಲಿ. ಕನಚೂರು ಮೋನಾಕರ್ ಅವರ ಆ ಕನಚೂರು ಸಂಸ್ಥೆಯ ಮಾಲಕತ್ವದಲ್ಲಿ ನಡೆಯುವಂತಹ ಕ್ಲಾಕ್ ಟವರ್ನ ವಿನ್ಯಾಸದೊಂದಿಗೆ ಆ ದೇರ್ಲಟ್ಟೆಯನ್ನು ಸುಂದರವಾಗಿ ಶೃಂಗಾರಗೊಳಿಸುವಂತಹ ಕನಚೂರು ಮೋನಾಕರ್ ಅವರಿಗೆ ಜೋರದ ಕೈ ಚಪ್ಪಳ ಮೂಲಕ ಅಭಿನಂದನೆ ಸಲ್ಲಿಸಿ. ನಿಟ್ಟೆ ಮತ್ತು 300ನಲ್ಲಿ ನಿಟ್ಟೆ ಅವರು ಈ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಮುಂದೆ ನಾಟೆಕಲ್ಲಲ್ಲಿ ಏನಪ್ಪಯ್ಯ ಸಂಸ್ಥೆಯವರು ಮಾಡಲಿಕ್ಕಿದ್ದಾರೆ. ಆಯಿತು, ಪಟಾಕಿ ಅದೇ ರೀತಿ ಮುಂದಕ್ಕೆ ಬ್ಯಾರಿಶ್ ಸಂಸ್ಥೆಯವರು ಕೂಡ ಈ ಒಂದು ಗಣೇಶ್ ಮಾಲಲ್ಲಿ ಈ ಒಂದು ವ್ಯವಸ್ಥೆ ಮಾಡಲಿಕ್ಕಿದ್ದಾರೆ. ಎಲ್ಲ ಬಂಧುಗಳಿಗೆ ವಿಶೇಷವಾಗಿ UT ಖಾದರ್ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಯಾಕಂದ್ರೆ ಇಷ್ಟೊಂದು ಅಭಿವೃದ್ಧಿಯನ್ನು ಮಾಡ್ತಾ ಎಷ್ಟೇ ಬ್ಯುಸಿ ಇದ್ರೂ ಕೂಡ ವಿದೇಶದಲ್ಲಿದ್ದರೂ ಕೂಡ ನಮ್ಮ ಉಳ್ಳಾಲದ ಘನತೆ ಗೌರವ ನಮ್ಮ ಶಾಂತಿ ನೆಮ್ಮದಿಯ ಬಯಸುವಂತಹ ನಾಯಕ ಇದ್ರೆ ಅದು ಸನ್ಮಾನ್ಯ UT ಖಾದರ್ ಅನ್ನೋಕೆ ತುಂಬಾ ಖುಷಿ ಆಗ್ತಿದೆ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಅಭಿನಂದನೆಗಳು. ನಿಮ್ಮ ನಾಳಿನ ಈ ಒಂದು ವ್ಯಾಟಿಕನ್ ಪ್ರವಾಸ ಖಂಡಿತವಾಗಿ ಸುಖದಾಯಕವಾಗಲಿ ಅನ್ನುವ ಆರೈಕೆಯೊಂದಿಗೆ ನಿಮಗಿದು ಅಭಿನಂದನೆಗಳು ಸಲ್ಲಿಸಿದ್ದೇವೆ. ಇದೀಗ ಶಂಕುಸ್ಥಾಪನೆಯ ಕಾರ್ಯಕ್ರಮ ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಸದಾಶಿವ ಉಳ್ಳಾಲ್ ರವರು ದಯವಿಟ್ಟು ಮಾತಾಡಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಕೂತ್ಕೊಳ್ಬೇಕಾಗಿ ವಿನಂತಿ ಮಾಡ್ತೀನಿ. ಈ ಒಂದು ಸುಂದರ ಸಮಾರಂಭವನ್ನು ಮಾಡಲಿಕ್ಕೆ ಕಾರಣೀಭೂತರಾದಂಥ ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು, ಎಲ್ಲರ ನಾಯಕರಾದಂಥ ಸನ್ಮಾನ್ಯ UT ಖಾದರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳೇ, ಬಂಧು ಭಗಿನಿಯರೇ, ಇವತ್ತು ಈ ಪರಿಸರದ ಅಭಿವೃದ್ಧಿಗೆ ಶಾಸಕರು ತನ್ನ ನಿಧಿಯಿಂದ ಬೇಕಾದಷ್ಟು ಕೋಟಿ ಮೊತ್ತಗಳನ್ನು ಕೊಟ್ಟು ನಗರದ ರಸ್ತೆಯ ಅಗಲೀಕರಣಕ್ಕೆ ಮೊತ್ತವನ್ನು ಒದಗಿಸಿದ್ದಾರೆ. ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ. ಈ ಕಾಮಗಾರಿ ಪ್ರಾರಂಭ ಆದ ಕೂಡಲೇ ಈ ನಗರದ ಸೌಂದರ್ಯೀಕರಣ ಮಾಡಲಿಕ್ಕೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬೇಕಾದಂಥ ಇದನ್ನು ನಾವು ಒದಗಿಸಿಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಟ್ಟು ಈ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಬೇಕಾದಂಥ ಮೊತ್ತವನ್ನು ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ ಅವರ ಆದೇಶದಂತೆ ನಾವು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದಲೂ ಕೂಡ ಇದರ ನಗರದ ಬ್ಯೂಟಿಫಿಕೇಷನ್ಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೊಡುತ್ತೇವೆ ಅಂತ ಹೇಳಿಕೊಂಡು ಈ ಒಂದು ಸಮಾರಂಭದಲ್ಲಿ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ನಮಗೆಲ್ಲರಿಗೂ ಅವಕಾಶ ಆಗಲಿ ಅಂತ ಹೇಳಿಕೊಂಡು ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತಿದ್ದೆ. ಮಮತಾ ಗಟ್ಟಿಯವರು ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತೊಕ್ಕೋಟಿನಿಂದ ಚೆಂಬುಗೊಡ್ಡೆ, ಅಸೇಗುಳಿಯಿಂದ ನಡುಪದವು ತನಕ ಚತುಷ್ಪದ ಕಾಮಗಾರಿಯ ಶಿಲಾನ್ಯಾಸ ಸುಂದರ ಸಮಾರಂಭದಲ್ಲಿ ನೀವು ಎಲ್ಲರೂ ಸೇರಿಕೊಂಡಿದ್ದೇವೆ. ಈ ಅರ್ಥಪೂರ್ಣ ಕಾರ್ಯಕ್ರಮದ ಸಮಾರಂಭದ ಶಿಲಾನ್ಯಾಸವನ್ನು ನೆರವೇರಿಸುವವರು ನಮ್ಮ ಕ್ಷೇತ್ರದ ಜನನಾಯಕರಾಗಿರ್ತಕ್ಕಂಥ, ಕ್ಷೇತ್ರದ ಅಭಿವೃದ್ಧಿಗೆ ಕಾರಣೀಭೂತರಾಗಿರ್ತಕ್ಕಂಥ UT ಖಾದರ್ ಅವರು. ಇವತ್ತು ಮಂಗಳೂರು ಕ್ಷೇತ್ರ, ಉಳ್ಳಾಲ ಕ್ಷೇತ್ರ ಅಭಿವೃದ್ಧಿಯ ಗಗನಕ್ಕೇರಿದೆ. ನೀವು ಕಂಡ ಹಾಗೆ ಈಗಾಗಲೇ UT ಖಾದರ್ ಅವರು ಹೇಳಿದರು, ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟೋ ಕೋಟಿ ಅನುದಾನವನ್ನು ಇಟ್ಟಿದ್ದೇವೆ ಅಂತೇಳಿ. ಒಬ್ಬ ಜನನಾಯಕ ಹೇಗಿರಬೇಕು ಅಂತೇಳಿದರೆ, ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ, ಕಾರ್ಯನಿರತ ವ್ಯಕ್ತಿಗೆ ಕೆಲಸವೇ ವಿಶ್ರಾಂತಿ ಅಂದ ಹಾಗೆ UT ಖಾದರ್ ಅವರು ಸ್ವಾಮಿ ವಿವೇಕಾನಂದರು ಹೇಳಿದಂತೆ ತನ್ನ ಶ್ರದ್ಧೆ ಭಕ್ತಿಯಿಂದ ತನ್ನ ಶಾಸಕತ್ವದಲ್ಲಿ ಇವತ್ತು ಕಾರ್ಯವೇ ನನ್ನ ಕೆಲಸ ಅಂತೇಳಿ
ಅಂತೇಳಿ ತೋರಿಸಿಕೊಟ್ಟು ತನ್ನ ಸರ್ಕಾರದಿಂದ ವಿವಿಧ ರೀತಿಯ ಅನುದಾನಗಳನ್ನು ಕ್ಷೇತ್ರಕ್ಕೆ ತಂದುಕೊಟ್ಟು ಪ್ರತಿಯೊಬ್ಬ ಜನರು ಕೂಡ ಇಲ್ಲಿ ಮೂಲಭೂತ ವ್ಯವಸ್ಥೆಯಲ್ಲಿ ವಂಚಿತರಾಗಬಾರ್ದು. ಶಾಲೆ, ರಸ್ತೆ, ನೀರು, ಕರೆಂಟು ಇದು ಜನರಿಗೆ ಬದುಕಲಿಕ್ಕೆ ಬೇಕಾದಂತಹ ಮೂಲಭೂತ ವ್ಯವಸ್ಥೆಗಳು. ಈ ಮೂಲಭೂತ ವ್ಯವಸ್ಥೆಗಳನ್ನು ಜನರಿಗೆ ಕೊಟ್ಟಾಗ ನಿಜವಾಗಿ ಕೂಡ ಇದು ದೇವರ ಸೇವೆ ಮಾಡಿದಂತೆ. ಒಬ್ಬ ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಾದದ್ದು ಉತ್ತಮ ಗಾಳಿ, ಬೆಳಕು, ಹಾಗೆ ನೀರು. ಇದು ಪ್ರಕೃತಿದತ್ತವಾಗಿ ಸಿಗುವುದಿದ್ರೂ ಕೂಡ ಅದನ್ನು ಸರಿಸುಮಾರು ಮಟ್ಟಿಗೆ ಅತ್ಯುತ್ತಮ ರೀತಿಯಲ್ಲಿ ಜನರಿಗೆ ಒದಗಿಸಿಕೊಡುವಂತೆ ಮಾಡಿದಂತಹ ಜನನಾಯಕರಾಗಿರ್ತಕ್ಕಂಥ UT ಖಾದರ್ ಅವರಿಗೆ ಸೇರಿದಂತಹ ಸಮಸ್ತ ಜನತೆಯ ಪರವಾಗಿ ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ಸೇರಿದಂತಹ ಜನಸ್ತೋಮ ಅವರು ಹೇಳಿದಿಷ್ಟೇ ಅವರ ಭಾಷಣದಲ್ಲಿ ನಾವು ಕಂಡಿದ್ದೇವೆ. ಸರಕಾರದ ಎಲ್ಲ ಅನುದಾನಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಕೊಡ್ತೇನೆ. ತಾವು ಕೊಡಬೇಕಾದದ್ದು ದುಶ್ಚಟ ಮುಕ್ತ ಸಮಾಜ, ಉತ್ತಮ ಸಂಬಂಧವಿರ್ತಕ್ಕಂಥ ವಾತಾವರಣ. ಅದು 100ಕ್ಕೆ 100 ಸತ್ಯ. ನಾವೆಲ್ಲರೂ ಕೂಡ ಶಾಂತಿ, ಪ್ರೀತಿ, ವಿಶ್ವಾಸದಿಂದ ಬದುಕಬೇಕಿದ್ರೆ, ಅವರು ಕೊಟ್ಟಂತಹ ಅನುದಾನಗಳು ಸಮರ್ಪಕವಾಗಿ ಜನರಿಗೆ ಸಿಗಬೇಕಿದ್ರೆ, ಇಷ್ಟೆಲ್ಲ ಆರ್ಥಿಕವಾಗಿ ಈ ಕ್ಷೇತ್ರ ಬೆಳವಣಿಗೆ ಹೊಂದಬೇಕಿದ್ರೆ ನಮ್ಮಲ್ಲಿರಬೇಕಾದದ್ದು ಶಾಂತಿಯುತವಾದಂಥ, ಸಹಬಾಳುಯುತವಾದಂಥ ಜೀವನ. ಅದನ್ನು ನಾವೆಲ್ಲರೂ ನಮ್ಮ ಧರ್ಮವನ್ನು ಪ್ರೀತಿಸಿಕೊಂಡು ಮತ್ತೊಂದು ಧರ್ಮವನ್ನು ಕೂಡ ಗೌರವಿಸುವ ಮುಖಾಂತರ ಇಡೀ ಸಮಾಜದಲ್ಲಿ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವ ಮುಖಾಂತರ ನಾವು ಅದನ್ನು ಕೊಡುಗೆಯನ್ನು ಕೊಡಬೇಕಾಗಿದೆ. ಹಾಗಾಗಿ ಸೇರಿದಂಥ ಸಮಸ್ತ ಜನರಲ್ಲಿ ನಾವೆಲ್ಲರೂ ಮನವಿಯನ್ನು ಮಾಡುವ ಮುಖಾಂತರ ಉಳ್ಳಾಲವನ್ನು ನಮ್ಮ ಹೊಸ ತಾಲೂಕನ್ನಾಗಿ ಮಾಡಿದರು. ಇದು ಕನಸೋ ನನಸು ಅಂತಾಗಿತ್ತು. ಆದರೆ ಇವತ್ತು ಉಳ್ಳಾಲ ತಾಲೂಕು ಹೊಸ ರಚನೆಯಾಗಿ ಸಂಪೂರ್ಣವಾದಂಥ ಸರಕಾರದ ಎಲ್ಲ ಇಲಾಖೆಗಳು ಕೂಡ ಇಲ್ಲಿಗೆ ಬರುವಂತೆ ಮಾಡಿದಂಥ ಜನನಾಯಕರಾಗಿರ್ತಕ್ಕಂಥ UT ಖಾದರ್ ಅವರಿಗೆ ಕ್ಷೇತ್ರದ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ಇನ್ನೂ ಕೂಡ ನಮ್ಮ ಕ್ಷೇತ್ರ ಆ ದೇವರ ಆಶೀರ್ವಾದದಿಂದ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಲಿ, ಇಲ್ಲಿಯ ಜನತೆಗೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಬದುಕುವಂಥ ಅವಕಾಶಗಳು ಸಿಗಲಿ ಅಂತ ವಂದಿಸಿಕೊಂಡು, ಅವರು ಇನ್ನು ಮುಂದಕ್ಕೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅಭಿವೃದ್ಧಿಯ ಉನ್ನತ ಸ್ಥಾನಕ್ಕೆ ಸೇರುವಂಥ ಅವಕಾಶಗಳು ದೇವರವರಿಗೆ ಕೊಡಲಿ ಅಂತ ಶುಭ ಹಾರೈಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಇನ್ನು ಗುದ್ದಲಿ ಪೂಜೆ ಬಾಕಿ ಇದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಒಂದು 4 ಪಥ ರಸ್ತೆಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿಕೊಂಡು ಸಭಾ ಕಾರ್ಯಕ್ರಮವನ್ನು ಸಭಾಧ್ಯಕ್ಷತೆಯಲ್ಲಿ ವಹಿಸಿದಂಥ ನೀರಾವರಿ ಇಲಾಖೆಯಿಂದ ಎಲ್ಲ ಈ ಭಾಗದ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗೆ ನೀರನ್ನು ಒದಗಿಸಿಕೊಟ್ಟಂಥ, ಅದೇ ರೀತಿ ಲೋಕೋಪಯೋಗಿ ಇಲಾಖೆಯಿಂದ ಈ ಭಾಗದ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದಂಥ, ಅದೇ ರೀತಿ ಶಿಕ್ಷಣ ಕ್ಷೇತ್ರದಿಂದ ಈ ಭಾಗದ ಎಲ್ಲ ಶಾಲಾ ಕಾಲೇಜುಗಳನ್ನು ಅಭಿವೃದ್ಧಿಪಡಿಸಿದಂಥ ನಮ್ಮ ನಾಯಕರಾದಂಥ UT ಖಾದರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಕ್ಕನವರಿಗೆ ಕೂಡ, ಅದೇ ರೀತಿ ಉಪಾಧ್ಯಕ್ಷರಾದ ಸಪ್ಲಾ ಹರೀಶ್ ಅವರಿಗೆ ಕೂಡ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ಭಾಗದ ರಸ್ತೆಗೆ ನಮ್ಮ ದೇರ್ಲಕಟ್ಟೆಯಲ್ಲಿ ವೃತ್ತವನ್ನು ರಚಿಸಿಕೊಟ್ಟಂತ ಸುಮಾರು 80 ಲಕ್ಷ ರೂಪಾಯಿ ಅನುದಾನದಲ್ಲಿ ರಸ್ತೆಯನ್ನು ರಚಿಸಿಕೊಂಡ ಕಲಚೂರು ಮೋನಕರ್ ಅವರಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೊನಾಜೆ ಭಾಗದ ನಾಯಕರಾದ ಇಬ್ರಾಹಿಂ ಕೋಡಿಚಾಲರಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಭೆಗೆ ಮೂಡದ ಅಧ್ಯಕ್ಷ, ನಗರಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಶ್ರೀ ಸದಾಶಿವ ಉಳ್ಳಾಳರಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಗೇರುಣಿಗಮದ ಅಧ್ಯಕ್ಷರಾದ ಶ್ರೀಮತಿ ಮಾತಾ DS ಗಟ್ಟಿ ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ತೋಹಾ ಹಾಜರ್, ಅದೇ ರೀತಿ ನಮ್ಮ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ರವರಿಗೂ, ಜೈನ್ ರವರಿಗೂ, ಅದೇ ರೀತಿ ಈ ಭಾಗದ ಕೌನ್ಸಿಲರ್ ಆದಂಥ ಬಾಜಿಲ್ ಡಿಸೋಸ್ ರವರಿಗೂ, ಈ ಭಾಗದ ನಾಯಕರಾದಂಥ ನಮ್ಮ ಸುರೇಶ್ ಭಟ್ನಗರ್, ನಾಸಿರ್ TS, ಅದೇ ರೀತಿ ಬಾಜಿಲ್ ಡಿಸೋಸ್ ರವರು, ಪ್ರಕಾಶ್ ಪಿಂಟೋರ್ ಅವರು ಕೂಡ ಇದ್ದಾರೆ, ನಮ್ಮ ರೋಹಿತಾಕ್ಷ ಅವರು ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸಿ ಈ ಭಾಗದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಎಲ್ಲ ಅಂಗಡಿ ಚಾಲಕ ಸಂಘದ ಅಧ್ಯಕ್ಷರುಗಳು, ಅಂಗಡಿ ಮಾಲಕರಿಗೂ, ಚಾಲಕರಿಗೂ, ಅದೇ ರೀತಿ ರಿಕ್ಷಾ ಚಾಲಕ ಮಾಲಕರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ನಾವು ಅರ್ಪಿಸುತ್ತಾ, ನಮಗೆ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ನಾವು ಧನ್ಯವಾದ ಅರ್ಪಿಸ್ತಾ, ಅದೇ ರೀತಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಯೂಟ್ಯೂಬ್ ಮೂಲಕ ಪ್ರಚಾರ ಪಡಿಸಿದಂಥ ಅವರಿಗೆ
ಸಂಸ್ಥೆಯವರಿಗೆ ಅದೇ ರೀತಿ ಎಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದ ಈ ಸಂದರ್ಭದಲ್ಲಿ ಅರ್ಪಿಸುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ಇನ್ನು ಶಂಕುಸ್ಥಾಪನೆ ಕೆಳಗೆ ಗುದ್ದಲಿ ಪೂಜೆ ಹಲೋ ದಯವಿಟ್ಟು ಎಲ್ಲ ಬಂಧುಗಳು ಸಹಕರಿಸಬೇಕು. ಇದೀಗ ಈ ಒಂದು 25 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವಂತಹ ಈ ಚತುಷ್ಪಥ ರಸ್ತೆಯ ಶಂಕುಸ್ಥಾಪನೆ ಇದೀಗ ನಡೀತಿದೆ ಬಂಧುಗಳೇ. ಸನ್ಮಾನಿತ UT ಖಾದರ್ ಅವರು ಈ ಒಂದು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಇಷ್ಟರವರೆಗೆ ಬಹಳ ಉತ್ತಮವಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಿದೆ. ನಮಗೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿದ್ದೇವೆ. ಇದೀಗ ಈ ಶಂಕುಸ್ಥಾಪನೆಯ ಕಾರ್ಯಕ್ರಮ ನಡೀತಿದೆ ಬಂಧುಗಳೇ. ಅದೇ ರೀತಿ ಸಹಕರಿಸಿದ ಈ ಕಾರ್ಯಕ್ರಮದ ಭಾಗವಹಿಸಿದಂತಹ ಎಲ್ಲ ಸಜ್ಜನ ಬಂಧುಗಳಿಗೆ, ಶುದ್ಧಿಯ ತಾಯಂದಿರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ಅದೇ ರೀತಿ ಕೃತಜ್ಞತೆಗಳು ಸಲ್ಲಿಸಿದ್ದೇವೆ. ವಿಶೇಷವಾಗಿ ಉಳ್ಳಾಲ ನಗರಸಭೆಯ ಕೌನ್ಸಿಲರ್ಗಳು, ಸೋಮೇಶ್ವರ ಪುರಸಭೆ, ಕೋಟೆಕಾರ್ ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರಿಗೆ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸಿದ್ದೇವೆ. ಸಮಾದ್ ಗಡಿಯಾರ್ ಮತ್ತು ಸಾದಿಕ್ ಬಿಂದಾಸ್ ರವರಿಂದ ಬಹಳ ಸುಂದರವಾದಂತಹ ಗೀತೆಗಳ ಈ ಒಂದು ರಸಮಂಜರಿ ಕಾರ್ಯಕ್ರಮ ನಡೆಸಿದ ಬಂಧುಗಳು. ಅದರ ಮುಂಚಿತವಾಗಿ ಇದೀಗ ಈ ಶಂಕುಸ್ಥಾಪನೆಯ ಕಾರ್ಯಕ್ರಮ UT ಖಾದರ್ ಅವರು ನೆರವೇರಿಸಲಿದ್ದಾರೆ. ಇಲ್ಲ ಕನೆಕ್ಟ್ ಇಲ್ಲ. ಸೇವಕ ಭಗವರ ಸೇವಕ ಜನರ ಸೊತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು. ಉಳ್ಳಾಲ ಸೇವರ ಸೊತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು. ಊರಿನ ಸಮಾಜ ಸೇವಕ ಭಗವರ ಸೇವಕ ಸಮಾಜ ಸೇವಕ ಬಡವರ ನಾಯಕ ಉಳ್ಳಾಲ ಜನರ ಸೊತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು. ಉಳ್ಳಾಲ ಸೇವರ ಸೊತ್ತು ಇಡೀ ಕರ್ನಾಟಕ